ಪರಾತ್ಪರನಾದ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಕೂಡಿ ಬಂದಂತ ದೇವ ಮಂದಿಗೆ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ ಹಾಗೂ ಬೆಳಗಿನ ಶುಭಾಶಯಗಳನ್ನ ಕೋರುವಂತನಾಗಿದ್ದೇನೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಬೆಳಗಿನ ಜಾವದಲ್ಲಿ ವೇದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಮೊದಲನೇ ಪೂರ್ವ ಕಾಲ ವೃತ್ತಾಂತ 16ನೇ ಅಧ್ಯಾಯ 8ರಿಂದ ಕೆಲವೊಂದು ವಚನಗಳು. ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನ ನಾಮದ ಮಹತ್ವವನ್ನು ವರ್ಣಿಸಿರಿ. ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸಿದ್ಧಿಪಡಿಸಿರಿ, ಆತನನ್ನು ಕೀರ್ತಿಸಿರಿ, ಭಜಿಸಿರಿ. ಆತನ ಅದ್ಭುತ ಕೃತ್ಯಗಳನ್ನೆಲ್ಲ ಧ್ಯಾನಿಸಿರಿ, ಆತನ ಪರಿಶುದ್ಧ ನಾಮದಲ್ಲಿ ಹಿಗ್ಗಿರಿ. ಯೆಹೋವನ ದರ್ಶನವನ್ನು ಕೋರುವವರ ಹೃದಯವು ಹರ್ಷಿಸಲಿ, ಯೆಹೋವನನ್ನು ಆತನ ಬಲವನ್ನು ಆಶ್ರಯಿಸಿರಿ. ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸಿರಿ. ಆತನ ಸೇವಕನಾದ ಇಸ್ರಾಯೇಲನ ಸಂತತಿಯವರೇ, ಆತನು ಆರಿಸಿಕೊಂಡ ಯಾಕೋಬನ ವಂಶದವರೇ, ಆತನ ಅದ್ಭುತ ಕೃತ್ಯ, ಮಹತ್ಕಾರ್ಯ, ನ್ಯಾಯ ನಿರ್ಣಯಗಳನ್ನು ನೆನಪು ಮಾಡಿಕೊಳ್ಳಿರಿ. ದೇವರು ಈ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನು, ಪರಾತ್ಪರನು, ಸರ್ವಶಕ್ತನು, ಉನ್ನತೋನ್ನತನು ಆಗಿರುವಂತ ನಮ್ಮ ತಂದೆಯಾದ ದೇವರೇ, ಈ ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾದ ನಾವು ನಿನ್ನ ನಾಮವೆತ್ತಿ ನಿನ್ನನ್ನು ಕೊಂಡಾಡಲು, ನಿನ್ನನ್ನು ಆರಾಧಿಸಲು ಕೊಟ್ಟಂತ ಈ ಅವಕಾಶಕ್ಕಾಗಿ ಸ್ತೋತ್ರ ಸ್ವಾಮಿ. ನಿತ್ಯವೂ ನಿನ್ನ ದರ್ಶನಕ್ಕಾಗಿ ನಿನ್ನ ಪಾದದ ಬಳಿಗೆ ಬರುವಂತೆ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಕಳೆದ ರಾತ್ರಿ ಹಗಲುಗಳಲ್ಲಿ ನಮ್ಮೊಟ್ಟಿಗಿದ್ದು ನಿನ್ನ ಆರಾಧನೆಯ ಪಾಲನ ನಮಗೆ ದಯಪಾಲಿಸಿ ನಿನ್ನ ಆಲಯದ ಅಂಗಳದಲ್ಲಿ ಆರಾಧಿಸುವಂತೆ ಕೃಪೆ ಕೊಟ್ಟು ಮತ್ತೊಂದು ಹೊಸ ದಿನವನ್ನ ನಮ್ಮ ಜೀವಿತದಲ್ಲಿ ನೋಡ ಮಾಡೋದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ತಲೆಬಾಗಿ ಬಂದಿರುವಂತ ನಿನ್ನ ಪ್ರಿಯರಾದವ ಎಲ್ಲಾ ನಿನ್ನ ಭಕ್ತರನ್ನ, ನಿನ್ನ ಮಕ್ಕಳ, ನಿನ್ನ ಮಂದಿಯನ್ನ ನೀನು ಆಶೀರ್ವದಿಸು ಸ್ವಾಮಿ. ಪ್ರತಿಯೊಂದು ಕುಟುಂಬದಲ್ಲಿಯೂ ನಿನ್ನ ಪ್ರಸನ್ನತೆಯನ್ನು ಇರಿಸು. ಪರಲೋಕದ ಸಕಲ ಸಮೃದ್ಧಿಯುಳ್ಳ ಆಶೀರ್ವಾದಗಳನ್ನ ಪ್ರತಿಯೊಂದು ಕುಟುಂಬದಲ್ಲಿ ನೆಲೆಗೊಳಿಸು. ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿಯನ್ನು ದಯಪಾಲಿಸು. ಪ್ರತಿದಿನ ನಿನ್ನ ದರ್ಶನಕ್ಕಾಗಿ ಬರುವಂತೆ ಪವಿತ್ರಾತ್ಮನ ಪ್ರೇರಣೆಯನ್ನು ಕೊಡು ಸ್ವಾಮಿ. ಪ್ರತಿದಿನ ನಿನ್ನಿಂದ ಬಲ ಹೊಂದುವಂತೆ ಕಾರ್ಯ ಮಾಡು ಸ್ವಾಮಿ. ಪರಲೋಕದ ಆತ್ಮನು ನಮ್ಮೆಲ್ಲರನ್ನು ಸ್ವಾಮಿ ನಿನ್ನ ಪರಿಶುದ್ಧತೆಯಲ್ಲಿ ಸಿದ್ಧಿಗೆ ತರುವಂತೆ ಕೃಪೆ ತೋರು. ನೀವು ಕೊಟ್ಟಿರುವಂತ ಸ್ವಾಮಿ ಜವಾಬ್ದಾರಿಕೆಗಳನ್ನ ನೆರವೇರಿಸಲು ಬೇಕಾದ ಬಲವನ್ನ ಅನುಗ್ರಹಿಸಲು ಸಹಾಯ ಮಾಡು. ಈ ದಿನ ನಿನ್ನ ಆತ್ಮನ ನಡೆಸುವಿಕೆಯೊಂದಿಗೆ ಸ್ವಾಮಿ ಈ ಕಾರ್ಯಕ್ರಮವನ್ನು ಆಶೀರ್ವದಿಸಿ ಬರುವಂತ ಪ್ರತಿಯೊಬ್ಬ ಮಗಳನ್ನ ಅಭಿಷೇಕಿಸಿ ನೆನೆಸಿ ಇವರು ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಈ ಸಮಯದಲ್ಲಿ ಸಹೋದರ ಡೇವಿಡ್ ಅವರು ನಮ್ಮ ಜೊತೆಲಿ ಇರ್ತಕ್ಕಂಥದ್ದು ಬಹಳ ಸಂತೋಷ. ಮತ್ತೊಮ್ಮೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ತಾವೊಂದು ವಿಶೇಷ ಗೀತೆಯನ್ನ ಹಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅಷ್ಟೇ, ನಿಮ್ಮ ವಾಯ್ಸ್ ತುಂಬಾ ಸ್ಲೋ ಕೇಳಿಸ್ತಾ ಇದೆ. ತುಂಬಾ ಸ್ಲೋ ಇದೆ. ಓಕೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಳ್ಳೆ ದಿವಸವನ್ನು ಕೊಟ್ಟಿದ್ದಕ್ಕಾಗಿ, ನಿನ್ನೆ ರಾತ್ರಿ ಒಳ್ಳೆ ವಿಶ್ರಾಂತಿಯನ್ನು ಕೊಟ್ಟದಕ್ಕಾಗಿ ನಿನ್ನ ಸ್ತುತಿಸ್ತೇನೆ, ಕೊಂಡಾಡುತ್ತೇನೆಪ್ಪ ತಂದೆ. ಅಪ್ಪ ತಂದೆ, ಈ ಒಂದು ಕೀರ್ತನೆಯನ್ನಪ್ಪ ತಂದೆ ನಿನ್ನ ನಾಮದ ಮಹಿಮೆಗೋಸ್ಕರಪ್ಪ ತಂದೆ ನಾನು ಹಾಡುವನಾಗಿದ್ದೇನೆ. ಈಗೋ ಮನುಷ್ಯರ ಮಾಧ್ಯದಿ ದೇವಾದಿ ದೇವನು ವಾಸ ಮಾಡುವನು. ಈಗೋ ಮನುಷ್ಯರ ಮಾಧ್ಯದಿ ದೇವಾದಿ ದೇವನು ವಾಸ ಮಾಡುವನು. ದೈವ ಸಮಾನನಾದವನೇ ಭೂಮಿಗಿಳಿದು ಬಂದವನೇ. ದೈವ ಸಮಾನನಾದವನೇ ಭೂಮಿಗಿಳಿದು ಬಂದವನೇ. ಅಪಮಾನವನ್ನು ನಿಂದೆ ಶಿಕ್ಷೆಯನ್ನು
ಅಪಮಾನವನು ನಿಂದೆ ಶಿಕ್ಷೆಯನು ನೀ ತಾಳಿದೆ ವಿಧೇಯನಾಗಿ. ಈಗೋ ಮನುಷ್ಯರ ಮಧ್ಯದಿ ದೇವಾದಿ ದೇವನು ವಾಸ ಮಾಡುವನು. ಈಗೋ ಮನುಷ್ಯರ ಮಧ್ಯದಿ ದೇವಾದಿ ದೇವನು ವಾಸ ಮಾಡುವನು. ನಿನ್ನ ಶಿಲುಬೆಯ ಸಾವಿನಲ್ಲಿ ಎಲ್ಲರನ್ನೂ ನಿರೀಕ್ಷಿಸಿದೆ. ನಿನ್ನ ಶಿಲುಬೆಯ ಸಾವಿನಲ್ಲಿ ಎಲ್ಲರನ್ನೂ ನಿರೀಕ್ಷಿಸಿದೆ. ನಿನ್ನ ಕರುಣೆಯನ್ನು ನಿನ್ನ ಕೃಪೆಯನ್ನು ನಿನ್ನ ಕರುಣೆಯನ್ನು ನಿನ್ನ ಕೃಪೆಯನ್ನು ಸದಾ ಹಾಡಿಕೊಂಡಾಡುವೆನು. ಈಗೋ ಮನುಷ್ಯರ ಮಧ್ಯದಿ ದೇವಾದಿ ದೇವನು ವಾಸ ಮಾಡುವನು. ಈಗೋ ಮನುಷ್ಯರ ಮಧ್ಯದಿ ದೇವಾದಿ ದೇವನು ವಾಸ ಮಾಡುವನು. ಪುನರುತ್ಥಾನನಾದವನೇ ತಿರುಗೊಮ್ಮೆ ಬರುವವನೇ. ಪುನರುತ್ಥಾನನಾದವನೇ ತಿರುಗೊಮ್ಮೆ ಬರುವವನೇ. ಸಿಂಹಾಸನದಿ ಯಜ್ಞದ ಕುರಿಯೇ ಸಿಂಹಾಸನದಿ ಯಜ್ಞದ ಕುರಿಯೇ ಸ್ತೋತ್ರಮಾನ ಪ್ರಭವ ನಿನಗೆ. ಈಗೋ ಮನುಷ್ಯರ ಮಧ್ಯದಿ ದೇವಾದಿ ದೇವನು ವಾಸ ಮಾಡುವನು. ಈಗೋ ಮನುಷ್ಯರ ಮಧ್ಯದಿ ದೇವಾದಿ ದೇವನು ವಾಸ ಮಾಡುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್. ಪರಾತ್ಪರ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಮತ್ತೊಮ್ಮೆ ದೇವ ಮಂದಿಗೆ ಸ್ವಾಗತವನ್ನ ಕೋರ್ತೇನೆ. ಸರಿ, ಎಕ್ಕೋ ನಮ್ಮನ್ನ ಆಶೀರ್ವಾದ ಮಾಡಲು ಈ ಸಮಯದಲ್ಲಿ ದೇವರ ವಾಕ್ಯದ ಬಳಿಗೆ ನಾವು ಹೋಗೋಣ. ಮೊದಲನೇ ಪೂರ್ವ ಕಾಲ ವೃತ್ತಾಂತ 16ನೇ ಅಧ್ಯಾಯ 11ನೇ ಮತ್ತು 12ನೇ ವಚನದಲ್ಲಿ ಹೀಗೆ ಬರೆಯುತ್ತಾನೆ. 10 ಮತ್ತು 11ನೇ ವಚನದಲ್ಲಿ, ಆತನ ಪರಿಶುದ್ಧ ನಾಮದಲ್ಲಿ ಹಿಗ್ಗಿರಿ, ಯೆಹೋವನ ದರ್ಶನವನ್ನು ಕೋರುವವರ ಹೃದಯವು ಹರ್ಷಿಸಲಿ. ಯೆಹೋವನನ್ನು ಆತನ ಬಲವನ್ನು ಆಶ್ರಯಿಸಿರಿ, ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸಿರಿ. ದೇವರ ನಾಮದ ಬಲವನ್ನ ಆಶ್ರಯಿಸಿ ಆತನ ದರ್ಶನವನ್ನ ಅಪೇಕ್ಷಿಸಬೇಕೆಂಬುದನ್ನ ದೇವರು ನಮ್ಮಿಂದ ಇದು ನೋಡುವಂತನಾಗಿದ್ದಾನೆ. ಕರ್ತನಾದ ದೇವರು ತನ್ನನ್ನ ಪ್ರೀತಿಸುವಂತ ದೇವರ ಮಕ್ಕಳು ಈ ಭೂಮಿ ಮೇಲೆ ಆತನ ಘನತೆಗೆ ತಕ್ಕ ಹಾಗೆ
ಬದುಕಿ ಬಾಳಿ ಆತನನ್ನು ಘನಪಡಿಸಬೇಕಾಗಿರುವುದರಿಂದ ಲೋಕದಲ್ಲಿ ನಡೆಯುವಂತ ಕಾರ್ಯಗಳು ದೇವರ ಮಹಿಮೆಗೆ ಘನತೆಗೆ ವಿರೋಧವಾಗಿರುವುದರಿಂದ ಲೋಕದ ಮಧ್ಯದಲ್ಲಿ ವಾಸಿಸುತ್ತಿರುವಂತ ದೇವರ ಮಕ್ಕಳು ಈ ಭೂಮಿಗೆ ದೇವರ ನಿತ್ಯವಾದಂತ ಪ್ರಭಾವದ ಬೆಳಕಾಗಿ ಈ ಲೋಕದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಕಾರ್ಯಗಳಲ್ಲಿಯೂ ದೇವರ ರಾಜ್ಯದ ಕುರಿತಾಗಿ, ದೇವರ ಮಹಿಮೆಯ ಕುರಿತಾಗಿ, ದೇವರ ಘನತೆಯ ಕುರಿತಾಗಿ ಪ್ರತಿಬಿಂಬಿಸಬೇಕಾಗಿರುವುದರಿಂದ ಪ್ರತಿನಿತ್ಯವೂ ದೇವರ ಸನ್ನಿಧಾನದಲ್ಲಿ ಆತನ ಭಕ್ತರು, ಆತನ ಮಕ್ಕಳು ಆತನ ದರ್ಶನವನ್ನ ಪಡೆದು ಆತನ ಬಲವನ್ನ ಹೊಂದಬೇಕೆಂಬುದಾಗಿ ಇಷ್ಟಪಡುವಂತನಾಗಿದ್ದಾನೆ. ಅದು ಮಾತ್ರವೂ ಅಲ್ಲದೆ ಈ ಭೂಮಿ ಮೇಲೆ ಕ್ರಿಸ್ತನ ನಿಮಿತ್ತ ಎದುರಾಗುವಂತ ಎಲ್ಲಾ ವಿಧವಾದಂತ ಸಂಕಟ, ನೋವು, ನಿಂದೆ, ಅಪಮಾನ, ಶೋಧನೆಗಳನ್ನ ಜಯಿಸಿ ಪ್ರತಿದಿನ ಜಯಶಾಲಿಗಳಾಗಬೇಕಾದ್ರೆ ದೇವರನ್ನ ಪ್ರೀತಿಸುವಂತ, ದೇವರನ್ನ ನಂಬಿರುವಂತ ಪ್ರತಿಯೊಬ್ಬ ವಿಶ್ವಾಸಿಯು ದಿನನಿತ್ಯವೂ ದೇವರ ಬಲವನ್ನ ಆಶ್ರಯಿಸಬೇಕಾಗಿದೆ ಮತ್ತು ಆತನ ದರ್ಶನವನ್ನ ಅಪೇಕ್ಷಿಸಬೇಕಾಗಿದೆ. ದಾವೀದನು ಬರೆಯುತ್ತಾನೆ, ಯಾವಾಗಲೂ ನಾನು ನಿನ್ನ ವಾಕ್ಯಗಳನ್ನ ನನ್ನ ಮುಂದೆ ಇಟ್ಟುಕೊಂಡಿದ್ದೇನೆ ಎಂಬುದಾಗಿ. ನಾನು ಪಾಪ ಮಾಡದಂತೆ ಯಾವಾಗಲೂ ನಿನ್ನ ವಿಧಿಗಳನ್ನ ನನ್ನ ಮುಂದೆ ಇಟ್ಟುಕೊಂಡಿದ್ದೇನೆ ಎಂಬುದಾಗಿ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಕೀರ್ತನೆಗಾರನು ಹೀಗೆ ಬರುತ್ತಾನೆ, 24ನೇ ಅಧ್ಯಾಯದಲ್ಲಿ 3ರಿಂದ 6 ವಚನದ ತನಕ. ಇಲ್ಲಿ ನಾವು ಓದುವುದಾದ್ರೆ ದಾವೀದನು ಮುಂದೆ ಹೀಗೆ ತಿಳಿಯುವಂತನಾಗಿದ್ದಾನೆ, ಯೆಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು, ತನ್ನ ರಕ್ಷಕನಾದ ದೇವರಿಂದ ನೀತಿ ಫಲವನ್ನು ಪಡೆಯುವನು. ಇಂಥವರೇ ಆತನ ದರ್ಶನವನ್ನು ಬಯಸುವವರು. ಯಾಕೋಬರ ದೇವರೇ, ನಿನ್ನ ಸಾನ್ನಿಧ್ಯವನ್ನು ಸೇರುವವರು ಇಂಥವರೇ. ಕರ್ತನಾದ ದೇವರ ಬಲವನ್ನ ಆಶ್ರಯಿಸಿ ನಿತ್ಯವೂ ಆತನ ದರ್ಶನವನ್ನ ಅಪೇಕ್ಷಿಸುವಾಗ ದೇವರ ಮಕ್ಕಳು ದೇವರ ಸಾನ್ನಿಧ್ಯವನ್ನ ಸೇರುವಂತವರಾಗಿದ್ದಾರೆ ಮತ್ತು ಕರ್ತನಿಂದ ನೀತಿಯ ಫಲವನ್ನ ಹೊಂದುವಂತವರಾಗಿದ್ದಾರೆ. ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ನೀತಿಯ ಫಲವನ್ನ ನಾವು ಹೊಂದಬೇಕಾದ್ರೆ ನಮ್ಮಲ್ಲಿ ನೀತಿಗೆ ವಿರುದ್ಧವಾದಂತ ಈ ಎಲ್ಲಾ ಕಾರ್ಯಗಳನ್ನ ನಾವು ತೆಗೆದು ಬಿಡಬೇಕಾಗಿದೆ. ಆತನು ಬರೀತಾನೆ, ಯೆಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ತನ್ನ ಮಕ್ಕಳು ತನ್ನ ನೀತಿಯ ಫಲವನ್ನ ಹೊಂದಬೇಕಾದರೆ, ದಿನಾಲು ಅವರ ಜೀವಿತವನ್ನ ತಾನು ಆಶೀರ್ವದಿಸಬೇಕಾದ್ರೆ ಆ ಆಶೀರ್ವಾದವನ್ನು ಹೊಂದಿಕೊಳ್ಳಲು ಶುದ್ಧ ಹೃದಯವು, ನಿರ್ಮಲವಾದ ಮನಸ್ಸು ಬೇಕು ಎಂಬುದನ್ನ ನಮಗೆ ತಿಳಿಸುವಂತನಾಗಿದ್ದಾನೆ. ಈ ನಿರ್ಮಲವಾದ ಮನಸ್ಸನ್ನ ಈ ಭೂಮಿ ಮೇಲೆ ನಾವು ಹೊಂದಿರಬೇಕಾಗಿರುತ್ತದೆ. ಅದಕ್ಕಾಗಿಯೇ ಮತ್ತಾಯ ಬರೆದಂತ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 8ನೇ ವಚನದಲ್ಲಿ ಹೀಗೆ ಬರೀತಾನೆ, ನಿರ್ಮಲ ಚಿತ್ತರು ಧನ್ಯರು. ನಿರ್ಮಲ ಚಿತ್ತರು ಧನ್ಯರು ಎಂಬುದಾಗಿ ಹೇಳುವಾಗ 24ನೇ ಕೀರ್ತನೆ 4ನೇ ವಚನದಲ್ಲಿ ಹೀಗೆ ಬರುತ್ತಾನೆ, ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಹೃದಯದಲ್ಲಿ ಯಾವ ಕೆಟ್ಟ ಆಲೋಚನೆಗಳು ನಮ್ಮ ಶರೀರವನ್ನ ಪ್ರವೇಶಿಸದ ಹಾಗೆ ನೋಡಿಕೊಳ್ಳಬೇಕಾಗುತ್ತದೆ. ಹಾಗೆಯೇ ಶರೀರದಲ್ಲಿ ತಾನಾಗಿ ಹುಟ್ಟಿ ಬರುವಂತ ಎಲ್ಲ ಕೆಟ್ಟ ಭಾವನೆಗಳನ್ನು, ಕೆಟ್ಟ ಆಲೋಚನೆಗಳು, ಇವುಗಳ ವಿರುದ್ಧವಾಗಿ ದಿನನಿತ್ಯವೂ ಹೋರಾಟ ಮಾಡಿ
ಗೆಲ್ಲಬೇಕಾಗ್ತದೆ. ಆವಾಗ ಮಾತ್ರ ದೇವರ ಮಗನು, ದೇವರ ಮಗಳು, ಪ್ರತಿಯೊಬ್ಬ ವಿಶ್ವಾಸಿಯು ದೇವರ ಮುಂದೆ ನಿಲ್ಲುವುದಕ್ಕೆ ನಾವು ಯೋಗ್ಯರಾಗಿ ಕಂಡು ಬರುವಂತವರಾಗಿದ್ದೇವೆ. ನಿರ್ಮಲವಾದಂತ ಮನಸ್ಸನ್ನ ನಾವು ಹೊಂದಿದವರಾಗಿರುತ್ತೇವೆ. ಮುಂದೆ ಹೋಗಿ ಸೊಲೊಮೋನನಾದಂಥ ಜ್ಞಾನಿಯಾದಂಥ ಸೊಲೊಮೋನನು ಹೀಗೆ ಬರೆಯುವಂತನಾಗಿದ್ದಾನೆ. ಜ್ಞಾನೋಕ್ತಿಯಲ್ಲಿ 6ನೇ ಅಧ್ಯಾಯದಲ್ಲಿ ಆತನು ದೇವರ ಮಕ್ಕಳಿಗೆ ಈ ಮಾತುಗಳನ್ನ ತಿಳಿಸುವಂತನಾಗಿದ್ದಾನೆ. 6ನೇ ಅಧ್ಯಾಯ 17ನೇ ವಚನದಿಂದ. ಹೌದು, 7 ಆತನಿಗೆ ಅಸಹ್ಯಗಳಾಗಿ ತೋರುತ್ತವೆ. ಯಾವುವೆಂದರೆ ಹೆಮ್ಮೆಯ ಕಣ್ಣು, ಸುಳ್ಳಿನ ನಾಲಿಗೆ, ನಿರ್ದೋಷ ರಕ್ತವನ್ನು ಸುರಿಸುವ ಕೈ, ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ, ಕೇಡು ಮಾಡಲು ತ್ವರೆಪಡುವ ಕಾಲು, ಅಸತ್ಯವಾಡುವ ಸುಳ್ಳು ಸಾಕ್ಷಿ, ಒಡ ಹುಟ್ಟಿದವರಲ್ಲಿ ಜಗಳಗಳನ್ನು ಬಿತ್ತುವವನು ಈ ಎಲೆ. ಇನ್ನಷ್ಟು ಮುಂದೆ ಹೋಗಿ ನಮ್ಮ ಮನಸ್ಸನ್ನ ಕೆಡಿಸುವಂತ ವಿಷಯಗಳನ್ನ ಇಲ್ಲಿ ಆತನು ತಿಳಿಸ್ತಾನೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆತನ ದರ್ಶನವನ್ನ ಬಯಸುವವರು ನಿರ್ಮಲ ಚಿತ್ತರಾಗಿರಬೇಕೆಂಬುದಾಗಿ, ನಿರ್ಮಲ ಮನಸ್ಸನ್ನ ಹೊಂದಿದವರಾಗಿರಬೇಕೆಂಬುದಾಗಿ. ಈ ನಿರ್ಮಲವಾದ ಮನಸ್ಸನ್ನ ನಾವು ಹೊಂದಿರಬೇಕಾದ್ರೆ ಜ್ಞಾನೋಕ್ತಿಯಲ್ಲಿ ಕಂಡು ಬರುವಂತ ಈ 7 ಅಶುದ್ಧವಾದಂತಹ ಎಲ್ಲ ಕೆಟ್ಟತನವನ್ನ ನಮ್ಮ ಹೃದಯದಿಂದ ತೆಗೆದು ಹಾಕಬೇಕಾಗಿದೆ. ಹೆಮ್ಮೆಯ ಕಣ್ಣು, ಸುಳ್ಳಿನ ನಾಲಿಗೆ, ನಿರ್ದೋಷ ರಕ್ತವನ್ನು ಸುರಿಸುವ ಕೈ, ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ, ಕೇಡು ಮಾಡಲು ತ್ವರೆಪಡುವ ಕಾಲು, ಅಸತ್ಯವಾಡುವ ಸುಳ್ಳು ಸಾಕ್ಷಿ, ಒಡ ಹುಟ್ಟಿದವರಲ್ಲಿ ಜಗಳಗಳನ್ನು ಬಿತ್ತುವವನು. ಈ 7 ಅಹಿತವಾದಂತ ಕೆಟ್ಟ ಆಲೋಚನೆಗಳು ಹುಟ್ಟು ಬರುವಂಥದ್ದು ಹೃದಯದಿಂದಲೇ. ಅದಕ್ಕೆ ಪ್ರಮುಖವಾಗಿ ಪ್ರತಿಯೊಬ್ಬ ದೇವರ ಮಕ್ಕಳು ನಿರ್ಮಲವಾದಂತ ಮನಸ್ಸನ್ನ ತಮ್ಮ ಹೃದಯದಲ್ಲಿ ಹೊಂದಿರಬೇಕಾದ್ರೆ ದುರಾಲೋಚನೆಗಳನ್ನ ಕಲ್ಪಿಸುವಂತ ಹೃದಯದಿಂದ ನಾವು ಹೊರಗೆ ಬರಬೇಕಾಗ್ತದೆ. ಅಂದರೆ ನಮ್ಮ ಹೃದಯದಲ್ಲಿ ಹುಟ್ಟುವಂತ ದುರಾಲೋಚನೆಗಳನ್ನ ತೆಗೆದು ಹಾಕಬೇಕಾಗ್ತದೆ. ಅವುಗಳ ವಿರುದ್ಧವಾಗಿ ಹೋರಾಟ ಮಾಡಿ ನಾವು ಜಯಿಸಬೇಕಾಗ್ತದೆ, ಗೆಲ್ಲಬೇಕಾಗ್ತದೆ. ಹೃದಯವು ವಂಚಕ, ವಾಸಿಯಾಗಲಾರದಂತ ಕಾಯಿಲೆಗೆ ತುತ್ತಾಗಿದೆ ಎಂಬುದಾಗಿ ಯೆರೆಮೀಯನು ಬರೆಯುವಂತನಾಗಿದ್ದಾನೆ. ಆದರೆ ದೇವರಿಗೆ ಬೇಕಾಗಿರ್ತಕ್ಕಂಥದ್ದು ನಿರ್ಮಲವಾದಂತ ಮನಸ್ಸು. ನಿರ್ಮಲವಾದಂತ ಮನಸ್ಸನ್ನ ಹೊಂದಬೇಕಾದರೆ ಹೃದಯಕ್ಕೆ ಅಂಟುಕೊಂಡಿರುವಂತ ಈ ಎಲ್ಲ ದುಷ್ಟತ್ವಗಳ ಕಾಯಿಲೆಯಿಂದ ನಾವು ಬಿಡುಗಡೆ ಹೊಂದಬೇಕಾಗಿದೆ, ಗುಣ ಹೊಂದಬೇಕಾಗಿದೆ. ಇವುಗಳಿಂದ ಮುಕ್ತರಾಗಿ ಬಂದು ನೂತನವಾದಂತ ಪರಿಶುದ್ಧವಾದಂತ ಹೃದಯವನ್ನ ಹೊಂದಿಕೊಂಡು ದೇವರ ಎದುರುಗಡೆ ನಿರ್ಮಲವಾದ ಮನಸ್ಸನ್ನ ಹೊಂದಿದವರಾಗಿ ಬಂದು ನಿಲ್ಲಬೇಕಾಗಿದೆ. ಯಾರಿಗೆ ಈ ನಿರ್ಮಲ ಮನಸ್ಸು ಇರುತ್ತದೋ ಅವರು ಯೆಹೋವನಿಂದ ಶುಭವನ್ನ ಹೊಂದುವರು ಎಂಬುದಾಗಿ ಹೇಳ್ತಾನೆ. ಮತ್ತು ತಮ್ಮ ರಕ್ಷಕರಾದ ದೇವರಿಂದ ನೀತಿಯ ಫಲವನ್ನು ಪಡೆಯುವರು ಎಂಬುದಾಗಿ. ಮತ್ತು ಇಂಥವರೇ ಆತನ ದರ್ಶನವನ್ನ ಬಯಸುವವರು ಎಂಬುದಾಗಿ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳಾದ ನಮಗೆ ದೇವರು ಈ ನಿರ್ಮಲವಾದ ಮನಸ್ಸನ್ನ ಹೊಂದಿರಬೇಕೆಂಬುದಾಗಿ ಬಯಸುವಂತನಾಗಿದ್ದಾನೆ. ಈ ನಿರ್ಮಲವಾದ ಮನಸ್ಸು ಎಲ್ಲಿಂದ ನಮಗೆ ಸಿಗುವಂತದ್ದಾಗಿದೆ? ಹೇಗೆ ನಮ್ಮ ಮನಸ್ಸಿನಲ್ಲಿ ಇರುವಂತ ಈ ಎಲ್ಲ ಕೆಟ್ಟತನವನ್ನ ಸುಟ್ಟು ಬೂದಿ ಮಾಡಿ ಈ ಅಸಹ್ಯವಾದ ಕಾರ್ಯಗಳಿಂದ ನಾವು ಬಿಡುಗಡೆ ಹೊಂದಿ ನಿರ್ಮಲವಾದ ಮನಸ್ಸನ್ನ ಹೊಂದಲು ಸಾಧ್ಯ? ಅದು ಬೇಕಾದರೆ ಪ್ರತಿನಿತ್ಯವೂ ನಾವು ದೇವರ ಬಲವನ್ನ ಆಶ್ರಯಿಸಿ ಆತನ ದರ್ಶನವನ್ನ ಅಪೇಕ್ಷಿಸಬೇಕಾಗಿದೆ. ದೇವರ ದರ್ಶನವನ್ನ ಅಪೇಕ್ಷಿಸುವಂಥದ್ದು ದೇವರ ಸಮಕ್ಷಮದಲ್ಲಿ ಬಂದು ಆತನ ಜೊತೆಯಲ್ಲಿ ನಮ್ಮ ಎಲ್ಲಾ ಈ ಅಸಹ್ಯವಾದಂತ ಹೃದಯದಲ್ಲಿ ಹುಟ್ಟುವಂತ ಪ್ರತಿಯೊಂದು ಆಲೋಚನೆಗಳಿಗಾಗಿ ಅವುಗಳನ್ನ ಗೆಲ್ಲುವುದಕ್ಕಾಗಿ ಶಕ್ತಿಯನ್ನ ದೇವರಿಂದ ಪಡೆದುಕೊಳ್ಳಲು ಪ್ರಾರ್ಥಿಸಬೇಕಾಗಿದೆ. ಪ್ರತಿನಿತ್ಯವೂ ದೇವರ ಮಗನು, ದೇವರ ಮಗಳು ವಿಶೇಷವಾಗಿ
ನಮ್ಮ ಹೃದಯದಲ್ಲಿ ಹುಟ್ಟುವಂತ ಎಲ್ಲಾ ಕೆಟ್ಟ ಆಲೋಚನೆಗಳಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸಬೇಕಾಗಿದೆ. ಅದಕ್ಕಾಗಿಯೇ ಪ್ರಾರ್ಥನೆಯಲ್ಲಿ ದೇವರು ತನ್ನ ಶಿಷ್ಯರಿಗೆ ಈ ಮಾತುಗಳನ್ನ ಕಲಿಸ್ತಾನೆ. ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನ ತಪ್ಪಿಸು. ಇದು ನಮ್ಮ ದಿನನಿತ್ಯದ ಪ್ರಾರ್ಥನೆಯಾಗಿದೆ. ಕರ್ತನ ದರ್ಶನವನ್ನ ಪಡೆದು ಆತನ ಮುಂದೆ, ಆತನ ಸಮಕ್ಷಮಕ್ಕೆ ನಾವು ಬರುವಾಗ, ಆತನು ನಮ್ಮನ್ನ ಆಶೀರ್ವದಿಸಬೇಕಾದ್ರೆ ದೇವರ ಸನ್ನಿಧಾನಕ್ಕೆ ಬರುವಾಗ ಪ್ರಾರ್ಥನೆಯೊಡನೆ ನಾವು ಬರಬೇಕಾಗ್ತದೆ. ದೇವರೇ, ಈ ಹೊತ್ತು ನನ್ನ ಹೃದಯವನ್ನ ನೀನು ಆಶೀರ್ವದಿಸು. ನನ್ನ ಹೃದಯದಲ್ಲಿ ಹುಟ್ಟುವಂತ ಪ್ರತಿಯೊಂದು ಭಾವನೆಗಳನ್ನ ನೀನು ಆಶೀರ್ವದಿಸು. ನನ್ನ ಬಾಯ ಮಾತುಗಳು, ನನ್ನ ಹೃದಯದ ಆಲೋಚನೆಯು, ನನ್ನ ಮನಸ್ಸಿನ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ ಎಂಬುದಾಗಿ ದಾವೀದನಂತೆ ನಾವು ಪ್ರಾರ್ಥಿಸಬೇಕಾಗಿದೆ. ಪ್ರತಿನಿತ್ಯವೂ ದೇವರ ಸಹಾಯಕ್ಕಾಗಿ ಆತನ ದರ್ಶನವನ್ನ ನಾವು ಬಯಸಬೇಕಾಗ್ತದೆ. ಪ್ರತಿನಿತ್ಯವೂ ದೇವರ ಸಹಾಯವನ್ನ, ದೇವರ ಬಲವನ್ನ ಹೊಂದುವುದಕ್ಕೋಸ್ಕರ ಆತನ ದರ್ಶನವನ್ನ ನಾವು ಅಪೇಕ್ಷಿಸಬೇಕಾಗಿದೆ. ಯಾರು ದೇವರ ದರ್ಶನವನ್ನ ಬಯಸ್ತಾರೋ ಅವರು ತಮ್ಮ ಹೃದಯವನ್ನ ಶುದ್ಧ ಮಾಡಿಕೊಳ್ಳಲು ಇಷ್ಟಪಡುವಂತವರಾಗಿದ್ದಾರೆ. ಮತ್ತು ಪ್ರತಿದಿನವೂ ತಮ್ಮಲ್ಲಿ ಹುಟ್ಟಿ ಬರುವಂತ ಕೆಟ್ಟ ಆಲೋಚನೆಗಳನ್ನ ದಹಿಸುವುದಕ್ಕೆ, ಅವುಗಳನ್ನ ಕಿತ್ತು ಬಿಸಾಟಿ ಬಿಡುವುದಕ್ಕೆ ಅವರು ಮನಸ್ಸು ಮಾಡುವಂತವರಾಗಿರ್ತಾರೆ. ಅಂದರೆ ಯಾವುದೇ ಸಮಯದಲ್ಲಿ ಯಾವುದೇ ರೀತಿಯಾದಂತ ಕರ್ತನ ಚಿತ್ತಕ್ಕೆ ವಿರುದ್ಧವಾದಂತ ಕೆಟ್ಟ ಆಲೋಚನೆಗಳು ನಮ್ಮ ಹೃದಯದಲ್ಲಿ ಹುಟ್ಟಿ ಬಂದರೆ ಅವುಗಳಿಗೆ ವಿರುದ್ಧವಾಗಿ ಕಾರ್ಯ ಮಾಡುವಂತ ಕೆಲಸವನ್ನ ಮಾಡುವಂತವರಾಗಿದ್ದಾರೆ. ದೇವರ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ನಮಗೆ ಹೀಗೆ ಹೇಳುವಂತವನಾಗಿದ್ದಾನೆ, ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ಒಡ್ಡು. ಇದು ಹೋರಾಟದಿಂದ ಬರುವಂತ ಒಂದು ಫಲವಾಗಿದೆ. ಹೃದಯದಲ್ಲಿ ಒಳ್ಳೆ ಆಲೋಚನೆಗಳನ್ನ ಹೊಂದಿದಾಗ ಮಾತ್ರ, ಇನ್ನೊಬ್ಬರ ವಿಷಯದಲ್ಲಿ ಕೇಡನ್ನ ಬಯಸದೆ ಇರುವವರಿಗೆ ಮಾತ್ರ ಇಂಥ ಒಂದು ಕಾರ್ಯವನ್ನ ಮಾಡಲಿಕ್ಕೆ ಸಾಧ್ಯ. ಕೋಪವನ್ನ ಅಡಗಿಸಿಕೊಳ್ಳುವುದಕ್ಕೂ, ಎಲ್ಲಾ ರೀತಿಯ ದುಷ್ಟತ್ವಗಳನ್ನ ಬಂಧಿಸಿಕೊಳ್ಳುವುದಕ್ಕೂ ಶಕ್ತರಾದಾಗ ಮಾತ್ರ ನಮಗೆ ಹಿಂಸೆಗಳು, ಸಂಕಟಗಳು, ನೋವುಗಳು, ತೊಂದರೆಗಳು ಬೇರೆಯವರಿಂದ ಸಂಭವಿಸುವಾಗ ಅವುಗಳನ್ನ ಸಹಿಸಿಕೊಂಡು ಅವರಿಗೆ ಮತ್ತೆ ಒಳ್ಳೆಯದನ್ನ ಬಯಸುವಂತ ಆಲೋಚನೆಯನ್ನ ನಾವು ಮಾಡ್ತೇವೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ, ನಿಮ್ಮನ್ನ ಶಪಿಸುವವರನ್ನ ಆಶೀರ್ವಾದ ಮಾಡಿರಿ, ನಿಮ್ಮ ಬೈಯುವವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ಇದು ನಿರ್ಮಲವಾದ ಮನಸ್ಸಿನಿಂದ ಹೊರಡುವಂತ ಕಾರ್ಯವಾಗಿರ್ತದೆ. ಇದನ್ನೇ ತಾನೇ ಪ್ರತಿನಿತ್ಯವೂ ದೇವರು ತನ್ನ ಮಕ್ಕಳಿಂದ ಎದುರು ನೋಡುವಂತವನಾಗಿದ್ದಾನೆ. ಇಂಥ ಒಂದು ಪ್ರವೃತ್ತಿ, ಇಂಥ ಒಂದು ಉನ್ನತವಾದಂತ ಪರಿಶುದ್ಧವಾದಂತ ಶಕ್ತಿ ನಮ್ಮಲ್ಲಿ ಇರುವುದಾದರೆ ಈ ಭೂಮಿ ಮೇಲೆ ನಾವು ದೇವರ ಮಹಿಮೆಯ ಪ್ರಭಾವದ ಕಿರಣಗಳಾಗಿ ಈ ಭೂಮಿ ಮೇಲೆ ನಾವು ಎಲ್ಲರ ಹೃದಯಗಳನ್ನ ಪ್ರವೇಶಿಸಲು ಸಾಧ್ಯವಾಗಿರುವಂತದ್ದಾಗಿದೆ. ಈ ಲೋಕದಲ್ಲಿ ಕೆಟ್ಟತನಕ್ಕೆ ವಿರುದ್ಧವಾಗಿ ಕೆಟ್ಟತನವನ್ನ ಉಪಯೋಗಿಸುವಂತದ್ದನ್ನ ದೇವರು ಮೆಚ್ಚುವುದಿಲ್ಲ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನನಗೆ ಬಿಡ್ರಿ ಎಂಬುದಾಗಿ. ನಮಗೆ ಅನ್ಯಾಯವಾದಾಗ, ನಮಗೆ ಕಷ್ಟ ಬಂದಾಗ, ನಮಗೆ ನೋವಾದಾಗ ಅವುಗಳನ್ನ ದೇವರು ಕಾಣದೇ ಇರುವುದಿಲ್ಲ. ಪ್ರತಿಯೊಬ್ಬರ ಜೀವಿತದಲ್ಲಿಯೂ ದೇವರು ಪ್ರತಿಯೊಂದು ಕಾರ್ಯಗಳನ್ನ ಲೆಕ್ಕ ಮಾಡುವನಾಗಿರುವುದರಿಂದ ಪ್ರತಿ ಕ್ಷಣವೂ ಪ್ರತಿಯೊಬ್ಬನ ಹೃದಯದಲ್ಲಿ ಆಗುವಂತ ಕಾರ್ಯಗಳನ್ನ ಆಲೋಚಿಸಿ ತಿಳ್ಕೊಂಡವನಾಗಿ ಪ್ರತಿಯೊಬ್ಬರು ಮಾಡುವಂತಹ ಪ್ರತಿಯೊಂದು ಕೃತ್ಯವನ್ನು ಆತನು ಗಮನಿಸುವಂತವನಾಗಿದ್ದಾನೆ. ದೇವರ ಮಕ್ಕಳು ಈ ಭೂಮಿ ಮೇಲೆ ದೇವರ ಘನತೆಗಾಗಿ, ದೇವರ ಮಹಿಮೆಗಾಗಿ ಎದುರುಗೊಳ್ಳುವಂತ ಪ್ರತಿಯೊಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಡೆಯುವಂತ ಪ್ರತಿಯೊಂದು ಕಾರ್ಯವನ್ನ ಕರ್ತನು ಗುರುತು ಹಾಕಿಕೊಳ್ಳುವಂತವನಾಗಿದ್ದಾನೆ. ಅಂತ ಸಮಯದಲ್ಲಿ ನಮ್ಮ ಪ್ರತಿಕ್ರಿಯೆ ಹೇಗಿರುತ್ತದೆ ಎಂಬುದನ್ನ ಆತನು ಗಮನಿಸುವಂತವನಾಗಿದ್ದಾನೆ. ಮತ್ತು ಆ ಪ್ರತಿಕ್ರಿಯೆಗೆ ತಕ್ಕಂತ ಪ್ರತಿಫಲವನ್ನ ಆತನು ನಮ್ಮ ಮುಂದೆ ತರುವಂತವನಾಗಿದ್ದಾನೆ, ನಮಗೆ ಒದಗಿಸಿಕೊಡುವಂತವನಾಗಿದ್ದಾನೆ. ದೇವರ ಮಕ್ಕಳು ಈ ಭೂಮಿ ಮೇಲೆ ಕರ್ತನ ನಿಮಿತ್ತ ಕಷ್ಟ, ಸಂಕಟ, ನೋವುಗಳನ್ನ, ನಿಂದೆಗಳನ್ನ ಅನುಭವಿಸಿ ದೇವರನ್ನ ಘನಪಡಿಸುವುದು ಅವಶ್ಯವಾಗಿದೆ. ಈ ಲೋಕವು ಯೇಸು ಕ್ರಿಸ್ತನನ್ನ ಪ್ರೀತಿಸುವಂತ ಪ್ರತಿಯೊಬ್ಬ ದೇವರ ಮಗನನ್ನ, ದೇವರ ಮಗಳನ್ನ ದ್ವೇಷಿಸುವಂತದ್ದಾಗಿದೆ. ಈ ಮನಸ್ಸಿನಲ್ಲಿ, ಈ ಹೃದಯದಲ್ಲಿ ಹುಟ್ಟುವಂತ, ಈ ಲೋಕದಲ್ಲಿ ಹುಟ್ಟಿರುವಂತ ಎಲ್ಲ ಮನುಷ್ಯರ ಹೃದಯದಲ್ಲಿ ಯಾವಾಗಲೂ ದೇವರ ನಿರ್ಮಲತ್ವಕ್ಕೆ ವಿರುದ್ಧವಾಗಿಯೇ ಕಾರ್ಯ ಮಾಡುವಂತ
ಮನಸ್ಸುಳ್ಳವರಾಗಿರುವುದರಿಂದ ದೇವರ ಮಕ್ಕಳಾದಂತ ನಮಗೆ ಕರ್ತನನ್ನ ನಂಬಿದ ಮೇಲೆ ನಮಗೆ ದೇವರು ನೂತನ ಹೃದಯವನ್ನ ಅನುಗ್ರಹ ಮಾಡುವುದರಿಂದ ಆ ನೂತನ ಹೃದಯದಲ್ಲಿ ಮತ್ತೆ ಯಾವ ಸಮಯದಲ್ಲಿಯೂ ಈ ಕೆಟ್ಟ ಆಲೋಚನೆಗಳು ಹುಟ್ಟಿ ಮತ್ತೆ ನಮ್ಮನ್ನು ಪಾಪದ ಪಾಲಿಗೆ ಒಪ್ಪಿಸಿ ಮತ್ತೆ ನಮ್ಮನ್ನು ಲೋಕದವರಂತೆ ನಿತ್ಯವಾದ ಶಿಕ್ಷೆಗೆ ಒಪ್ಪಿಸಲಾರದೆ ನಾವೆಲ್ಲರೂ ನಿತ್ಯ ಜೀವವನ್ನು ಹೊಂದಲು ನೀತಿವಂತರಾಗಿ ಬದುಕಬೇಕೆಂಬುದು ದೇವರ ಅಪೇಕ್ಷೆಯಾಗಿದೆ. ದೇವರ ನೀತಿಯನ್ನ ನಾವು ಪಡೆದುಕೊಳ್ಳಬೇಕಾದರೆ ಆತನಿಂದ ನೀತಿಯ ಫಲವನ್ನ ನಾವು ಹೊಂದಬೇಕಾಗಿದೆ. ಆತನಿಂದ ಈ ನೀತಿಯ ಫಲವನ್ನ ನಾವು ಹೊಂದಬೇಕಾದರೆ ದಿನನಿತ್ಯವೂ ಪಾಪದ ವಿರುದ್ಧವಾಗಿ ಮನಸ್ಸಿನಲ್ಲಿ ಹುಟ್ಟುವಂತಹ ಪ್ರತಿಯೊಂದು ಕೆಟ್ಟ ಆಲೋಚನೆಗಳಿಗೆ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕಾಗಿದೆ. ಕಾಯನನು ಹೇಬಲನು ಒಂದೇ ತಂದೆಯ ಮಕ್ಕಳಾಗಿದ್ದು ಒಂದೇ ರಕ್ತವನ್ನ ಹಂಚಿಕೊಂಡು ಹುಟ್ಟಿದವರಾಗಿದ್ದು ಹೇಬಲನು ಕಾಯನನು ಮನಸ್ಸಿನಲ್ಲಿ ಬೇರೆ ಬೇರೆ ವ್ಯತ್ಯಾಸವುಳ್ಳವರಾಗಿ ಬದುಕುವುದನ್ನ ನಾವು ನೋಡುವಂತರಾಗಿದ್ದೇವೆ. ಕಾಯನನು ಕೆಟ್ಟ ಆಲೋಚನೆಗಳನ್ನ ಕಲ್ಪಿಸಿಕೊಳ್ಳುವವನಾದ್ದರಿಂದ ಅವನಲ್ಲಿ ದುಷ್ಟತ್ವವು ಅತಿಯಾಗಿ ಬೆಳೆದು ತನ್ನ ಸ್ವಂತ ತಮ್ಮನನ್ನೇ ಕೊಲ್ಲುವಂತ ಕಾರ್ಯಕ್ಕೆ ಆತನು ಕೈ ಹಾಕುವಂತವನಾಗಿದ್ದಾನೆ. ಆತನ ಹೃದಯವು ತಮ್ಮನನ್ನ ಕೊಲ್ಲುವಂತ ದುಷ್ಟತ್ವಕ್ಕೆ ಆತನನ್ನ ನಡೆಸುವಂತದ್ದಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಭೂಮಿ ಮೇಲೆ ಜೀವಿಸುವ ಪ್ರತಿಯೊಬ್ಬ ಮನುಷ್ಯನು ದೇವರ ಮಗನು ಮಗಳು ಆಗಿದ್ದಾರೆ. ಕ್ರಿಸ್ತನನ್ನ ನಂಬುವುದರ ಮುಖಾಂತರವಾಗಿ ನಾವು ಪರಲೋಕದ ರಾಜ್ಯದ ಮಕ್ಕಳಾಗಿ ಅಧಿಕಾರವನ್ನ ನಾವು ಪಡೆಯುತ್ತೇವೆ. ಆದರೆ ಲೋಕದ ಸೃಷ್ಟಿಯಲ್ಲಿ ಸೃಷ್ಟಿಸಲ್ಪಟ್ಟಿರುವಂತಹ ಪ್ರತಿಯೊಬ್ಬ ಮಾನವನು ದೇವರ ಮಗನು ಮಗಳು ಆಗಿದ್ದಾರೆ. ಈ ಭೂಮಿ ಮೇಲೆ ಜೀವಿಸುವಾಗ ಪ್ರತಿಯೊಬ್ಬ ದೇವರ ಮಕ್ಕಳು ದೇವರನ್ನ ನಂಬಿರುವಂತ ನಾವು ಪರಲೋಕ ರಾಜ್ಯದ ಅಧಿಕಾರವನ್ನ ಪಡೆದವರಾಗಿರುವಾಗ ಪರಲೋಕಕ್ಕಾಗಿ ಈ ಲೋಕದಲ್ಲಿ ಜೀವಿಸಬೇಕಾಗಿರುವುದರಿಂದ ಪ್ರತಿನಿತ್ಯವೂ ನಾವು ಹೋರಾಟ ಮಾಡುತ್ತಿರುವುದು ನಮ್ಮ ನೆರೆಯವರು, ನಮ್ಮ ಜೊತೆಯಲ್ಲಿ ವಾಸವಾಗಿರುವ ಇತರರು, ನಾವೆಲ್ಲರೂ ದೇವರಿಂದ ಸೃಷ್ಟಿಸಲ್ಪಟ್ಟಂತ ದೇವರ ಮಕ್ಕಳಾಗಿದ್ದೇವೆ ಎಂಬುದನ್ನ ಗಮನದಲ್ಲಿಡಬೇಕಾಗಿದೆ. ನಾವು ಯಾರಿಗೆ ಅನ್ಯಾಯ ಮಾಡಿದರೂ, ಯಾರಿಗೆ ವಿರುದ್ಧವಾಗಿ ಕೇಡನ್ನ ಕಲ್ಪಿಸಿದರೂ ಅದು ನಮ್ಮ ಸಹೋದರನಿಗೆ ಮಾಡಿದಂತ ಕೆಟ್ಟ ಆಲೋಚನೆ ಎಂಬುದನ್ನ ನಾವು ಗ್ರಹಿಸಿಕೊಳ್ಳಬೇಕಾಗಿದೆ. ಇದನ್ನ ಕಾಯನನು ಮಾಡಲಿಲ್ಲ. ಆ ಕಾರಣ ಆತನು ತನ್ನ ಸ್ವಂತ ತಮ್ಮನನ್ನೇ ಕೊಲ್ಲಬೇಕಾಯಿತು. ಈ ಹೊತ್ತು ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲಾ ಜನರು ಮಾಡುವುದು ಅಂಥದ್ದೇ. ಲೋಕದವರಾಗಿ, ಲೋಕದ ಪಾಲಿಗೆ ಜೀವಿಸುವವರಾಗಿ ಅವರಲ್ಲಿ ಹುಟ್ಟುವಂತಹ ಭಾವನೆಗಳೆಲ್ಲವೂ ಇತರರಿಗೆ ಕೇಡನ್ನ ಮಾಡುವಂಥದ್ದೇ ಆಗಿರುವಂಥದ್ದಾಗಿದೆ. ಅದಕ್ಕಾಗಿಯೇ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರನ್ನ ಅಂಗೀಕಾರ ಮಾಡಿಕೊಂಡರು ಪರಲೋಕ ರಾಜ್ಯದ ಬಾಧ್ಯಸ್ಥರಾಗಿರ್ತಕ್ಕಂಥ ನೀವು ಲೋಕದವರ ಹಾಗೆ ಜೀವಿಸಬೇಡಿರಿ, ಲೋಕದ ಪಾಲಿಗೆ ಬದುಕಬೇಡಿರಿ. ಈ ಭೂಮಿ ಮೇಲೆ ದೇವರ ಮಕ್ಕಳಾದಂತ ನಾವು ದೇವರ ನಾಮದ ಪ್ರಭಾವವನ್ನ ಈ ಲೋಕಕ್ಕೆ ಪ್ರತಿಫಲಿಸಬೇಕಾಗಿದೆ. ಅದು ಯೇಸು ಕ್ರಿಸ್ತನಲ್ಲಿದ್ದಂತ ಪರಿಶುದ್ಧವಾದಂತ ಆಲೋಚನೆ, ಭಾವನೆ, ನಿರ್ಮಲವಾದಂತ ಮನಸ್ಸು. ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ಈ ಭೂಮಿ ಮೇಲೆ ನಾವು ವ್ಯತಿರಿಕ್ತವಾಗಿ ಬದುಕಬೇಕಾಗಿದೆ. ಈ ಲೋಕದಲ್ಲಿ ನಡೆಯುವಂತ ಪ್ರತಿಯೊಂದು ಕಾರ್ಯಗಳಿಗೂ ವಿರುದ್ಧವಾದಂತ ಜೀವಿತವನ್ನ ನಾವು ಜೀವಿಸಬೇಕಾಗಿದೆ. ಲೋಕವು ಕೆಟ್ಟದನ್ನ ಬಯಸ್ತದೆ, ಕೆಟ್ಟದನ್ನ ಮಾಡ್ತದೆ. ದೇವರ ಮಕ್ಕಳು ನಿರ್ಮಲ ಚಿತ್ತರಾಗಿ ಒಳ್ಳೆಯದನ್ನ ಬಯಸಿ ಒಳ್ಳೆಯದನ್ನ ಮಾಡಬೇಕಾಗಿದೆ. ಅದಕ್ಕಾಗಿಯೇ ದೇವರ ಮಕ್ಕಳಾದ ನಮ್ಮಿಂದ ಯಾವಾಗಲೂ ಎಲ್ಲರಿಗೂ ಒಳ್ಳೆಯದಾಗಬೇಕೆಂಬುದನ್ನ ಆತನು ಬಯಸುವಂತವನಾಗಿದ್ದಾನೆ. ಈ ಒಳ್ಳೆಯ ತನವೇ ಶುದ್ಧವಾದಂತ, ಪರಿಶುದ್ಧವಾದಂತ, ನಿರ್ಮಲವಾದಂತ ಮನಸ್ಸು. ಈ ಪರಿಶುದ್ಧವಾದಂತ ನಿರ್ಮಲವಾದ ಮನಸ್ಸನ್ನ ದೇವರ ಸಾನ್ನಿಧ್ಯದಲ್ಲಿ ನಾವು ಪಡೆದುಕೊಳ್ಳಬೇಕಾಗಿದೆ. ಈ ಪರಿಶುದ್ಧವಾದಂತ ನಿರ್ಮಲವಾದ ಮನಸ್ಸಿಗಾಗಿ ಹೃದಯದಲ್ಲಿ
ಹುಟ್ಟುವಂತ ಎಲ್ಲಾ ಕೆಟ್ಟ ಆಲೋಚನೆಗಳನ್ನ ನಿಗ್ರಹಿಸಲು, ತೆಗೆದುಹಾಕಲು, ಅವುಗಳನ್ನ ಗೆದ್ದು ದೇವರ ಚಿತ್ತವನ್ನ ನೆರವೇರಿಸಲು ನಮ್ಮಂತೆ ಇರುವಂತ ದೇವರ ಸೃಷ್ಟಿಯಾದಂತ ಎಲ್ಲಾ ಮಾನವರನ್ನ ಯಥಾರ್ಥವಾಗಿ ಪ್ರೀತಿಸಲು ಈ ನಿರ್ಮಲವಾದ ಮನಸ್ಸು ನಮಗೆ ಅಗತ್ಯವಾಗಿದೆ. ಯಾಕಂತಂದ್ರೆ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನು ನಿರ್ಮಲವಾದ ಮನಸ್ಸುಳ್ಳವನಾಗಿದ್ದನು. ಅದಕ್ಕಾಗಿಯೇ ಆತನು ತನ್ನ ಪ್ರಾಣವನ್ನು ಲೆಕ್ಕಿಸದೆ ಈ ಭೂಮಿ ಮೇಲಿರ್ತಕ್ಕಂಥ ಪ್ರತಿಯೊಬ್ಬ ಮಾನವನ ಹಿತಕ್ಕಾಗಿ, ಪ್ರತಿಯೊಬ್ಬ ಮಾನವನ ಪಾಪದ ಫಲವನ್ನ ತಾನು ಹೊತ್ತುಕೊಂಡು, ಪ್ರತಿಯೊಬ್ಬ ಮಾನವನ ಪಾಪದ ನಿಮಿತ್ತವಾಗಿ ತನ್ನ ರಕ್ತವನ್ನ ಸುರಿಸಿ ತನ್ನ ಪ್ರಾಣವನ್ನೇ ಕೊಟ್ಟನು. ಈ ಭೂಮಿ ಮೇಲೆ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡಿರುವಂತ ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ಕ್ರಿಸ್ತನಂತೆ ಜೀವಿಸಬೇಕಾಗಿದೆ. ಕ್ರಿಸ್ತನು ನಡೆದಂತೆ ನಡೆಯಬೇಕಾಗಿದೆ. ಕ್ರಿಸ್ತನಲ್ಲಿದ್ದಂತ ಮನಸ್ಸನ್ನ ನಾವು ಹೊಂದಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ಪೌಲನು ಬರೀತಾನೆ ಫಿಲಿಪ್ಪಿ ಬರೆದ ಪತ್ರಿಕೆಯಲ್ಲಿ, ಯೇಸು ಕ್ರಿಸ್ತನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುದಾಗಿ. ದೇವರ ನಿರ್ಮಲವಾದ ಮನಸ್ಸು ಪ್ರತಿಯೊಬ್ಬ ದೇವರ ಮಗನ, ದೇವರ ಮಗಳ ಹೃದಯದಲ್ಲಿ ಇರಬೇಕಾಗಿದೆ. ಆ ನಿರ್ಮಲವಾದ ಮನಸ್ಸನ್ನ ಹೊಂದುವುದಕ್ಕಾಗಿಯೇ ಕರ್ತನು ನಿತ್ಯವೂ ಆತನ ಬಲವನ್ನ ಆಶ್ರಯಿಸಿರಿ, ನಿತ್ಯವೂ ಆತನ ದರ್ಶನವನ್ನ ಅಪೇಕ್ಷಿಸಿರಿ ಎಂಬುದಾಗಿ ಕೋರುವಂತವನಾಗಿದ್ದಾನೆ. ತನ್ನ ಪ್ರೀತಿಯ ಮಕ್ಕಳು ಈ ಭೂಮಿ ಮೇಲೆ ತನ್ನ ಪರಿಶುದ್ಧವಾದ ಗುಣಾತಿಶಯಗಳನ್ನ ತಮ್ಮಂತೆ ಇರುವಂತ ತಮ್ಮ ನೆರೆಯವರಿಗೆ ದಾನ ಮಾಡಬೇಕಾಗ್ತದೆ. ಹಾಗೆ ಮಾಡುವುದರ ಮುಖಾಂತರವಾಗಿ ದೇವರಿಗೆ ಘನತೆಯನ್ನು, ಮಹಿಮೆಯನ್ನು ತರುವಂತವರಾಗಿರ್ತೇವೆ. ಈ ಭೂಮಿ ಮೇಲೆ ದೇವರ ಮಕ್ಕಳಾದ ನಮ್ಮಿಂದ ಇತರರಿಗೆ ಹಿತವಾದ ಕಾರ್ಯಗಳು ನಡೆಯಬೇಕೆ ಹೊರತು ಇತರರಿಗೆ ಅನ್ಯಾಯವಾಗಲಿ, ಇತರರಿಗೆ ನೋವಾಗಲಿ, ಇತರರಿಗೆ ನಷ್ಟವಾಗಲಿ ಆಗದಂತೆ ಕಾಪಾಡಿಕೊಳ್ಳಬೇಕಾದದ್ದು ನಮ್ಮ ಕರ್ತವ್ಯವಾಗಿದೆ. ಇಂಥ ಒಂದು ಹೊಸ ಬಲವನ್ನ ದಿನನಿತ್ಯವೂ ನಾವು ಪಡೆದುಕೊಳ್ಳಬೇಕಾಗ್ತದೆ. ಇಂಥ ಹೊಸ ಬಲವನ್ನ ದಿನನಿತ್ಯವೂ ನಾವು ಪಡೆದುಕೊಳ್ಳಬೇಕಾದ್ರೆ ದೇವರ ಕೃಪಾ ಸನ್ನಿಧಾನಕ್ಕೆ ಬಂದು ನಿತ್ಯವೂ ಆತನಲ್ಲಿ ಬಲವನ್ನು ಹೊಂದಿ ಆತನ ದರ್ಶನವನ್ನ ಅಪೇಕ್ಷಿಸುವವರಿಗೆ ಮಾತ್ರ ಅದು ಸಿಗುವಂತದ್ದಾಗಿದೆ. ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿರದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನು ಯೆಹೋವನಿಂದ ಶುಭವನ್ನು ಹೊಂದುವನು, ತನ್ನ ರಕ್ಷಕನಾದ ದೇವರಿಂದ ನೀತಿ ಫಲವನ್ನು ಪಡೆಯುವನು. ಇಂಥವರೇ ಆತನ ದರ್ಶನವನ್ನು ಬಯಸುವವರು, ಯಾಕೋಬರ ದೇವರೇ ನಿನ್ನ ಸಾನ್ನಿಧ್ಯವನ್ನು ಸೇರುವವರು ಇಂಥವರೇ. ಇಂಥ ಆಲೋಚನೆಗೆ ನಮ್ಮ ಹೃದಯವನ್ನು ಒಪ್ಪಿಸಿಕೊಟ್ಟು ಇಂಥ ಆಲೋಚನೆಯನ್ನ ಪ್ರತಿದಿನವೂ ದೇವರ ಪರಿಶುದ್ಧವಾದ ಸನ್ನಿಧಾನದಿಂದ ನಿತ್ಯವೂ ಆತನ ದರ್ಶನವನ್ನು ಪಡೆಯುವುದರ ಮುಖಾಂತರವಾಗಿ ಪಡೆದುಕೊಂಡು ಈ ಭೂಮಿ ಮೇಲೆ ಸದಾ ನಿರ್ಮಲ ಮನಸ್ಸುಳ್ಳವರಾಗಿ ಜೀವಿಸುತ್ತಾ ದಿನನಿತ್ಯವೂ ಆತನ ದರ್ಶನವನ್ನ ಬಯಸುತ್ತಾ ದಿನನಿತ್ಯವೂ ಆತನ ಬಲವನ್ನ ಆಶ್ರಯಿಸಿ ಬದುಕುವಾಗ, ಕ್ರಿಸ್ತನು ಬರುವಾಗ ಆತನ ಪರಿಶುದ್ಧವಾದ ಸಾನ್ನಿಧ್ಯವನ್ನ ಸೇರುವಂತ ಸೌಭಾಗ್ಯವನ್ನ ದೇವರು ನಮಗೆ ಕೊಡುವಂತನಾಗಿದ್ದಾನೆ. ಯಾಕಂತಂದ್ರೆ ನಾವು ಆ ಸಮಯದಲ್ಲಿ ಕ್ರಿಸ್ತನಂತೆಯೇ ಕ್ರಿಸ್ತನ ಸಾರೂಪ್ಯವನ್ನ ಪಡೆದವರಾಗಿರ್ತೇವೆ. ಆ ಪರಿಶುದ್ಧವಾದಂತ ಕ್ರಿಸ್ತನ ಪರಿಶುದ್ಧವಾದಂತ ಸಾರೂಪ್ಯವನ್ನ ನಾವು ಹೊಂದಬೇಕಾದ್ರೆ ದಿನನಿತ್ಯವೂ ಆತನ ಬಲವನ್ನ ಆಶ್ರಯಿಸಿ ದಿನನಿತ್ಯವೂ ಆತನ ದರ್ಶನವನ್ನ ಅಪೇಕ್ಷಿಸಬೇಕಾಗಿದೆ. ಅದಕ್ಕಾಗಿಯೇ ಪ್ರತಿದಿನ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಆತನ ಬಳಿಗೆ ಬರುವಾಗ ನಮ್ಮ ಮನಸ್ಸನ್ನ ನಿರ್ಮಲವಾದಂತ ಮನಸ್ಸನ್ನಾಗಿ ಮಾರ್ಪಡಿಸಿ ನೂತನಪಡಿಸಿ ಮತ್ತೊಂದು ದಿನವನ್ನ ದೇವರು ನಮಗೆ ಕೊಡಲು ಸಿದ್ಧನಾಗಿದ್ದಾನೆ, ಶಕ್ತನಾಗಿದ್ದಾನೆ. ಆದುದರಿಂದ ದೇವರ ಮಕ್ಕಳು ಪರಿಶುದ್ಧವಾದಂತ ದೇವರ ಸನ್ನಿಧಾನವನ್ನ ಬಯಸುತ್ತಾ ಆತನ ಸನ್ನಿಧಾನಕ್ಕೆ ಬಂದು ಆತನ ದರ್ಶನವನ್ನ ಅಪೇಕ್ಷಿಸಿ ಆತನ ಬಲವನ್ನ ಹೊಂದಬೇಕೆಂಬುದಾಗಿ ದೇವರು ನಮ್ಮಿಂದ ಅಪೇಕ್ಷಿಸುವಂತನಾಗಿದ್ದಾನೆ. ಕರ್ತನ ಪ್ರೀತಿಯಲ್ಲಿ ದಿನನಿತ್ಯವೂ ನಾವು ಅನುಭವ ಪೂರ್ವಕವಾಗಿ ಜೀವಿಸಬೇಕಾದ್ರೆ ಪ್ರತಿನಿತ್ಯವೂ ಆತನ ದರ್ಶನವನ್ನ ಬಯಸಬೇಕಾಗಿದೆ, ಆತನ ಬಲವನ್ನ ಹೊಂದಬೇಕಾಗಿದೆ. ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಹಾಗೆ ಮಾಡುವ ಹಾಗೆ ಪ್ರತಿಯೊಬ್ಬ ದೇವರ ಮಗನನ್ನು, ದೇವರ ಮಗಳನ್ನು ದೇವರು ಆಶೀರ್ವದಿಸಲಿ. ತನ್ನ ಸನ್ನಿಧಾನದಲ್ಲಿ ತನ್ನ ಪರಿಶುದ್ಧವಾದಂತ ನಿರ್ಮಲವಾದ ಮನಸ್ಸನ್ನ ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ತನ್ನಲ್ಲಿರುವಂತ ನಿರ್ಮಲವಾದ ಮನಸ್ಸಿನಲ್ಲಿ ನಮಗೂ
ಪಾಲನ್ನ ಅನುಗ್ರಹಿಸಲಿ. ನಾವು ಸಹ ಈ ಭೂಮಿ ಮೇಲೆ ಕ್ರಿಸ್ತನ ಪರಿಶುದ್ಧವಾದಂತ ನೀತಿಯ ಸ್ವಭಾವದ ಪ್ರಭಾವಗಳಾಗಿ ಬದುಕಿ ಆತನನ್ನ ಘನಪಡಿಸಿ ತಂದೆಯಾದ ದೇವರನ್ನ ಮಹಿಮೆಪಡಿಸಿ ಆತನ ಸಾನ್ನಿಧ್ಯಕ್ಕೆ ಯೋಗ್ಯರನ್ನಾಗಿ ನಿಲ್ಲಿಸುವ ಹಾಗೆ ಕರ್ತನ ಆತ್ಮನು ನಮ್ಮನ್ನು ನಡೆಸಲಿ. ಇದು ನನ್ನ ಪ್ರಾರ್ಥನೆಯಾಗಿದೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಸಹೋದರ ಜಾನ್ ಡೇವಿಡ್ ಅವರಿದ್ದಾರೆ. ಅವರು ಪ್ರಾರ್ಥನೆಯನ್ನ ಮಾಡಬೇಕೆಂಬುದಾಗಿ ಕೇಳಿಕೊಳ್ಳುವಂತನಾಗಿದ್ದೇವೆ. ಪರಿಶುದ್ಧನು ನಮ್ಮೆಲ್ಲರ ಕುರುಬನಾದ ಪರಲೋಕದ ನಮ್ಮ ತಂದೆ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಈ ಬೆಳಗಿನ ಜಾವದಲ್ಲಿ ನಿನ್ನ ಪಾದ ಸನ್ನಿಧಿಯಲ್ಲಿ ಇದ್ದುಕೊಂಡು ನಿನ್ನ ವಾಕ್ಯವನ್ನು ಆಲಿಸುವಂತ ಕೇಳುವಂತಹ ಭಾಗ್ಯವನ್ನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಹೌದಪ್ಪ ತಂದೆ, ನಮ್ಮ ಜೀವಿತದಲ್ಲಿ ಅಪ್ಪ ತಂದೆ ನೀನು ಒಳ್ಳೆಯ ಕಾರ್ಯವನ್ನು ಮಾಡುವ ದೇವರೇ. ಅಪ್ಪ ತಂದೆ, ನಿನ್ನ ಪಾದ ಸನ್ನಿಧಿಗೆ ನಾವು ಬಂದಿದ್ದೇವೆ. ಎಲ್ಲಿ 2-3 ನಿನ್ನ ನಾಮದಲ್ಲಿ ಒಂದು ಸೇರುತ್ತಾರೋ ಅವರ ಮಧ್ಯೆ ನಾನು ಇದ್ದೇನೆ ಎಂದು ವಾಗ್ದಾನ ಮಾಡಿದ ದೇವರೇ, ನಿನಗೆ ಸ್ತೋತ್ರ. ನಮ್ಮ ದೇವರು, ನಮ್ಮ ಪ್ರಾರ್ಥನೆಯನ್ನು ಕೇಳುವ ದೇವರು, ನಮಗೆ ಸದುತ್ತರವನ್ನು ಕೊಟ್ಟು ಸನ್ಮಾರ್ಗದಲ್ಲಿ ನಡೆಸುವ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ನಮ್ಮ ಜೀವಿತದಲ್ಲಿ ಅಪ್ಪ ತಂದೆ, ಹೌದಪ್ಪ ತಂದೆ, ನಿನಗೆ ಮೆಚ್ಚುಗೆ ಆಗುವಂತಹ ಜೀವಿತವನ್ನು ಜೀವಿಸಲು ನಮ್ಮನ್ನು ನೀನು ಕರೆದಿದ್ದೀಯ. ನಿನಗೆ ಸ್ತೋತ್ರ. ನಿನಗೆ ಅಸಹ್ಯವಾದಂತಹ ಎಲ್ಲ ವಿಷಯಗಳು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಜೀವಿತದಿಂದ ನೀನು ತೆಗೆದು ಹಾಕುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ರಾಜ. ಹೌದಪ್ಪ ತಂದೆ, ನಾವು ಬೇಡುವವರಾಗಿದ್ದೇವಪ್ಪ ತಂದೆ. ನಮ್ಮ ಜೀವಿತದಲ್ಲಿ ಅಪ್ಪ ತಂದೆ ಬರುವಂತಹ ಎಲ್ಲ ಆಲೋಚನೆಗಳು, ಕೆಟ್ಟ ಆಲೋಚನೆಗಳು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿದ್ದು ಹೋಗಲಿ ಅಪ್ಪ. ಹೌದಪ್ಪ ತಂದೆ, ನಾವು ಬೇಡುವವರಾಗಿದ್ದೇವಪ್ಪ. ನಾವು ನಿನಗೋಸ್ಕರ ಹೌದಪ್ಪ ಜೀವಿಸುವಾಗೆ ನಮ್ಮನ್ನು ಬಲಪಡಿಸುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ರಾಜ. ನಿನಗೆ ಸ್ತೋತ್ರವಾಗಲಿ, ನಿನಗೆ ಮಹಿಮೆ ಆಗಲಿ, ನಿನಗೆ ಆರಾಧನೆ ಆಗಲಿ ಎಂದು ಬೇಡುತ್ತೇನಪ್ಪ ತಂದೆ. ಬಂದು ಸೇರಿದಂತಹ ಎಲ್ಲರೂ ನಿನ್ನ ಕರೆಗಳಿಗೆ ಸಮರ್ಪಿಸ್ತೇನೆ. ಲೋಕೇಶ್ವರು ನಿನ್ನ ಕರೆಗಳಿಗೆ ಸಮರ್ಪಿಸ್ತೇನೆ. ನಮ್ಮ ಪಾಸ್ಟರ್ನ ಹೌದಪ್ಪ ತಂದೆ ನಿನ್ನ ಕರೆಗಳಿಗೆ ಸಮರ್ಪಿಸ್ತೇನಪ್ಪ ತಂದೆ. ನಿನ್ನ ವಾಕ್ಯವಪ್ಪ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿಯಪ್ಪ ತಂದೆ, ನಿನಗೆ ಸ್ತೋತ್ರ. ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿಯಪ್ಪ ತಂದೆ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ನಿನ್ನಲ್ಲಿ ಹೆಚ್ಚಾಗಿ ಅಪ್ಪ ತಂದೆ ಹೌದಪ್ಪ ನಿನ್ನ ಸಾನ್ನಿಧ್ಯವನ್ನು ಬಯಸುವಂತ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ರಾಜ. ನಿನಗೆ ಸ್ತೋತ್ರವಾಗಲಿ, ನಿನಗೆ ಮಹಿಮೆ ಆಗಲಿ, ಆರಾಧನೆಯಾಗಲಿ ತಂದೆ. ಎಲ್ಲವೂ ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ ರಾಜ. ಹೌದಪ್ಪ ತಂದೆ, ನೀವು ನನ್ನಲ್ಲಿ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದ್ರೆ ಬೇಡಿಕೊಳ್ಳಿರಿ ಎಂದು ಹೇಳಿದ ದೇವರೇ, ಈ ವೇಳೆಯಲ್ಲಿ ನಾವು ಬೇಡುತ್ತೇವೆಪ್ಪ ತಂದೆ. ನಿನ್ನ ವಾಕ್ಯದ ಮುಖಾಂತರ ನಮ್ಮನ್ನು ಬಲಪಡಿಸಿ ನಡೆಸುವಂತ ಬೇಡುತ್ತೇನೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಉತ್ತಮವಾದಂತ ಪ್ರಾರ್ಥನೆಗಾಗಿ ಸಹೋದರ ಜಾನ್ ಡೇವಿಡ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ವಿಶೇಷವಾದಂತ ಪ್ರಾರ್ಥನೆಗಾಗಿ ವಿಜ್ಞಾಪನೆಗಳಿದ್ದರೆ ಅದನ್ನ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮುಕ್ತಾಯದ ಪ್ರಾರ್ಥನೆಯನ್ನು ಮಾಡುವಾಗ ವಿಶೇಷವಾದಂತ ವಿಜ್ಞಾಪನೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಇಲ್ಲವಾದರೆ ಮುಕ್ತಾಯದ ಪ್ರಾರ್ಥನೆಯನ್ನ ನಾವು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತೇವೆ ರಾಜ. ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾದ ನಮ್ಮನ್ನು ನಿನ್ನ ಪರಿಶುದ್ಧವಾದಂತ ಸಾನ್ನಿಧ್ಯದಲ್ಲಿ ಬಂದು ನಿನ್ನ ವಾಕ್ಯದ ಬಳಿಯಲ್ಲಿ ಕುಳಿತು ನಮ್ಮ ಮನಸ್ಸನ್ನು ಸ್ವಾಮಿ ನಿನ್ನ ಆತ್ಮನ ಬಲದಿಂದ ಪರಿಶುದ್ಧತೆಯಲ್ಲಿ ನಾವು ನೆಲೆಗೊಳ್ಳಲಿಕ್ಕಾಗುವಂತೆ ನಮ್ಮ ಪಾಪಗಳನ್ನೆಲ್ಲ ತೊಳೆದು ನಮ್ಮ ಮನಸ್ಸನ್ನ ನಿರ್ಮಲಪಡಿಸುವುದಕ್ಕಾಗಿ ಈ ಅವಕಾಶವನ್ನ ನೀನು ಕೊಟ್ಟದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತೇವೆ ಸ್ವಾಮಿ. ಪ್ರತಿನಿತ್ಯವೂ ನಿನ್ನ ದರ್ಶನವನ್ನ ಅಪೇಕ್ಷಿಸುವುದು ಪ್ರತಿಯೊಬ್ಬ ದೇವರ ಮಗನಿಗೂ ದೇವರ ಮಗಳಿಗೂ ಯುಕ್ತವಾಗಿದೆ ಸ್ವಾಮಿ. ಯಾಕಂದರೆ ಈ ಲೋಕದಲ್ಲಿ ನಡೆಯುವ ಎಲ್ಲ ಕೆಟ್ಟತನದ ವಿರುದ್ಧವಾಗಿ ನಾವು ಹೋರಾಟ ಮಾಡಿ ಜಯಶಾಲಿಗಳಾಗಬೇಕಾಗಿದೆ ಸ್ವಾಮಿ. ಈ ಹೋರಾಟದಲ್ಲಿ ನಾವು ಜಯಶಾಲಿಗಳಾಗಲು ನಮ್ಮ ಸ್ವಂತ ಬಲದಿಂದ ನಾವು ಹೋರಾಟ ಮಾಡುವಾಗ
ನಿಶ್ಚಯವಾಗಿ ಸ್ವಾಮಿ ನಮಗೆ ಜಯವನ್ನ ಪಡೆಯಲು ಸಾಧ್ಯವಿಲ್ಲ. ಈ ಕಾರಣದಿಂದ ಬಲಹೀನರಾದಂತ ನಾವು ನಿನ್ನ ಬಲದಲ್ಲಿ ನಾವು ಆಶ್ರಯ ಹೊಂದಿದವರಾಗಿ ನಿನ್ನಿಂದ ಬರುವಂತ ಪವಿತ್ರಾತ್ಮನ ಬಲವನ್ನ ಪಡೆದವರಾದಾಗ ಮಾತ್ರ ಸ್ವಾಮಿ ಈ ಲೋಕದ ಎಲ್ಲಾ ಶೋಧನೆಗಳನ್ನ ಎದುರಿಸಿ ಸೈತಾನನ ಮೋಸಕರವಾದಂತ ತಂತ್ರೋಪಾಯಗಳನ್ನ ಸಂಪೂರ್ಣವಾಗಿ ಜಯಿಸಲು ಸಾಧ್ಯ ಎಂಬುದನ್ನ ನಾವು ನೋಡುವಂತರಾಗಿದ್ದೇವೆ. ಹೌದು ಸ್ವಾಮಿ, ಅದಕ್ಕಾಗಿಯೇ ಪ್ರತಿನಿತ್ಯವೂ ನಿನ್ನ ಮಕ್ಕಳು ನಿನ್ನ ದರ್ಶನವನ್ನ ಅಪೇಕ್ಷಿಸಬೇಕಾಗಿದೆ ಮತ್ತು ನಿನ್ನಿಂದ ಹೊಸ ಬಲಕ್ಕಾಗಿ ಸ್ವಾಮಿ ನಿನ್ನಲ್ಲಿ ಪ್ರಾರ್ಥಿಸಬೇಕಾಗಿದೆ. ಸ್ವಾಮಿ, ನಿನ್ನ ಕೃಪೆ ನಮ್ಮ ಮೇಲಿರ್ಲಿ, ನಿನ್ನ ದಯೆ ನಮ್ಮ ಮೇಲಿರ್ಲಿ. ನಮ್ಮ ಪ್ರಕೃತಿಯನ್ನ ನಿನ್ನ ಬಲಂತ ದೇವರಾಗಿದೆ ತಿಳಿಯೋದು ನಾವು ನಿನ್ನ ನೀತಿಗೆ ವಿರುದ್ಧವಾಗಿ ಮಾಡಿರುವಂತ ಪ್ರತಿಯೊಂದು ಅಪರಾಧಗಳನ್ನ ಪಾಪಗಳನ್ನ ಸ್ವಾಮಿ ಕ್ಷಮಿಸು ಎಂಬುದಾಗಿ ಬೇಡುತ್ತೇವೆ. ನಮ್ಮ ಅಪರಾಧಗಳನ್ನ ಕ್ಷಮಿಸಿ ನಿನ್ನ ನೀತಿಗೆ ಅನುಗುಣವಾಗಿ ಜೀವಿಸಲು ನೂತನವಾದ ಹೊಸ ಬಲವನ್ನ ನಿನ್ನ ಆತ್ಮನ ಬಲದಿಂದ ನಮಗೆ ಅನುಗ್ರಹಿಸಬೇಕೆಂಬುದಾಗಿ ಬೇಡುತ್ತೇನೆ. ಸ್ವಾಮಿ, ತಲೆಬಾಗಿ ಬಂದಿರುವಂತ ಎಲ್ಲಾ ನಿನ್ನ ಪ್ರಿಯ ದೇವ ಮಂದಿಯನ್ನ ಆಶೀರ್ವದಿಸು. ಪ್ರತಿಯೊಂದು ಕುಟುಂಬದ ಮೇಲೆ ನಿನ್ನ ಪ್ರಸನ್ನತೆ ಇರಲಿ ಸ್ವಾಮಿ. ಬರಲಿಕ್ಕಾಗದೇ ಇರ್ತಕ್ಕಂಥ ಮಕ್ಕಳನ್ನು ಬಲಪಡಿಸು. ನಿನ್ನ ಪರಿಶುದ್ಧವಾದ ಸಾನ್ನಿಧಾನಕ್ಕೆ ಬಂದು ನಿತ್ಯವೂ ನಿನ್ನನ್ನು ಅಪೇಕ್ಷಿಸುತ್ತಾ ನಿನ್ನಿಂದ ಹೊಸ ಬಲವನ್ನು ಹೊಂದಿಕೊಳ್ಳಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಈ ಭೂಮಿ ಮೇಲೆ ನಿನ್ನ ಮಕ್ಕಳಾದಂತ ನಾವು ನಿನ್ನ ಪರಿಶುದ್ಧವಾದಂತ ನಿರ್ಮಲವಾದ ಮನಸ್ಸನ್ನ ಹೊಂದಿದವರಾಗಿ ಯೇಸು ಕ್ರಿಸ್ತನಲ್ಲಿ ಇದ್ದಂತ ಮನಸ್ಸನ್ನ ಪಡೆದವರಾಗಿ ಈ ಲೋಕದಲ್ಲಿ ಬದುಕುವಂತ ಪ್ರತಿಯೊಂದು ಕ್ಷಣಗಳು ಸ್ವಾಮಿ ಯೆಹೋವನ ನಾಮದ ಮಹಿಮೆಯ ಕಿರಣಗಳಾಗಿ ಈ ಲೋಕದಲ್ಲಿ ಸ್ವಾಮಿ ಪ್ರಭಾವಶಾಲಿಗಳಾಗಿ ಜೀವಿಸುವಂತೆ ಕಾರ್ಯ ಮಾಡಪ್ಪ. ಮತ್ತು ನಿನ್ನ ನಾಮದ ಘನತೆಗಾಗಿ ನಮ್ಮನ್ನ ಉಪಯೋಗಿಸ್ಕೋ ಸ್ವಾಮಿ. ಈ ಲೋಕದಲ್ಲಿ ಸ್ವಾಮಿ ನೀನು ಸೃಷ್ಟಿ ಮಾಡುವಂತ ಎಲ್ಲ ಮನುಷ್ಯರು ನಿನ್ನ ಮಕ್ಕಳೇ ಆಗಿರುವುದರಿಂದ ಪ್ರತಿಯೊಬ್ಬ ಮಾನವನನ್ನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೀನು ಪ್ರೀತಿಸುತ್ತಿರುವುದರಿಂದ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನನ್ನು ಶಿಲುಬೆಗೊಪ್ಪಿಸಿದಿ ಸ್ವಾಮಿ. ಅಘೋರವಾದ ಮರಣವನ್ನು ಅನುಭವಿಸುವಂತೆ ಕಾರ್ಯ ಮಾಡಿದಿ ಸ್ವಾಮಿ. ಆತನ ಪರಿಶುದ್ಧವಾದ ರಕ್ತವು ಈ ಭೂಮಿ ಮೇಲೆ ಚೆಲ್ಲುವಂತೆ ಕೃಪೆ ತೋರಿದಿ ಸ್ವಾಮಿ. ನಿನ್ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದಾಗಿ ಆತನನ್ನ ಕಳಿಸಿಕೊಟ್ಟಿದಿ ಸ್ವಾಮಿ. ಇದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮಂತೆ ಇರುವಂತ ನಮ್ಮ ನೆರೆಯವರೆಲ್ಲರನ್ನು ಈ ಲೋಕದ ಮೇಲೆ ವಾಸಿಸುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ನಾವು ಪ್ರೀತಿಸಬೇಕಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಸ್ವಾಮಿ ನಿನ್ನ ನೀತಿಗೆ ಅನುಗುಣವಾಗಿ ನಾವು ಜೀವಿಸಿ ನಿನ್ನ ನೀತಿಯ ಪಾಠವನ್ನ ನಮ್ಮಿಂದ ಅವರು ಕಲಿಯುವಂತೆ ನಾವು ಅವರಿಗೆ ತಿಳಿಸ್ಲಿಕ್ಕಾಗುವಂತೆ ನಿನ್ನ ಆತ್ಮನು ನಮ್ಮನ್ನ ಉಪಯೋಗಿಸಬೇಕಾಗಿದೆ ಸ್ವಾಮಿ. ಅದಕ್ಕಾಗಿ ದಿನನಿತ್ಯವೂ ನಿನ್ನ ದರ್ಶನವನ್ನ ಅಪೇಕ್ಷಿಸಿ ನಿನ್ನಿಂದ ಹೊಸ ಬಲವನ್ನು ಹೊಂದಿಕೊಂಡು ಈ ಭೂಮಿ ಮೇಲೆ ನಿರ್ಮಲ ಚಿತ್ತರಾಗಿ ಬದುಕುವಂತೆ ಸಹಾಯ ಮಾಡು ಸ್ವಾಮಿ. ಯಾವ ಕೆಟ್ಟ ಆಲೋಚನೆಯು ದುರಾಲೋಚನೆಗಳು ನಮ್ಮ ಹೃದಯದಲ್ಲಿ ವಾಸಿಸದಂತೆ ನೀನು ಕಾರ್ಯ ಮಾಡು. ಪವಿತ್ರಾತ್ಮ ದೇವರನ್ನ ನಮ್ಮ ಹೃದಯದಲ್ಲಿ ನೆಲೆಗೊಳಿಸು. ಪರಿಶುದ್ಧಾತ್ಮ ದೇವರು ಪ್ರತಿಯೊಂದು ಕ್ಷಣದಲ್ಲಿಯೂ ನಮ್ಮನ್ನ ಎಚ್ಚರಪಡಿಸಿ ಎಲ್ಲ ಕೆಟ್ಟತನದಿಂದ ದೂರವಿರಿಸಿ ನಿನ್ನ ನೀತಿಗನುಸಾರವಾಗಿ ನಡೆಸಿ ಸ್ವಾಮಿ ನಿನ್ನ ಮುಂದಿದೆ ಸದಾಕಾಲವು ನಿನ್ನ ಸಾನ್ನಿಧಾನಕ್ಕೆ ಬರುವಾಗ ನಮ್ಮ ಮನಸ್ಸು ನಿರ್ಮಲವಾಗಿರುವಂತೆ, ನಮ್ಮ ಹೃದಯ ಪರಿಶುದ್ಧವಾಗಿರುವಂತೆ, ನಮ್ಮ ಎಲ್ಲಾ ಜೀವಿತ ಸ್ವಾಮಿ ನಿನಗೆ ಮೆಚ್ಚುಗೆಯಾಗಿರ್ಲಿಕ್ಕಾಗುವಂತೆ ಕಾರ್ಯ ಮಾಡು ಕರ್ತನೆ. ತಲೆಬಾಗಿ ಬಂದಿರುತ್ತಾ ನಿನ್ನ ಪ್ರಿಯ ಮಂದಿಯನ್ನು ಆಶೀರ್ವದಿಸು ಸ್ವಾಮಿ. ನಿನ್ನ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ ಸ್ವಾಮಿ. ದಿನನಿತ್ಯವೂ ನಮ್ಮನ್ನ ನಿನ್ನ ಆತ್ಮನ ಬಲದಿಂದ ಅಭಿಷೇಕಿಸು. ಪರಲೋಕದ ಕಾರ್ಯಗಳು ನಮ್ಮಲ್ಲಿ ನಡೆಯುವಂತೆ ಕಾರ್ಯ ಮಾಡು. ಹೌದು ಸ್ವಾಮಿ, ನಿನ್ನನ್ನು ಪ್ರೀತಿಸುವಂತ ಪ್ರತಿಯೊಬ್ಬ ಮಗನು ಮಗಳು ಈ ಭೂಮಿ ಮೇಲೆ ಹಿಂಸೆಗೂ ಕಷ್ಟಕ್ಕೂ ನೋವು ದುಃಖಕ್ಕೂ ಒಳಗಾಗಬೇಕಾಗಿರುವುದರಿಂದ ಕೊರತೆಗಳನ್ನು ಎಲ್ಲಾ ರೀತಿಯ ಬಡತನವನ್ನು ಸಂಕಷ್ಟವನ್ನು ಎದುರಿಸಬೇಕಾಗಿರುವುದರಿಂದ ಸ್ವಾಮಿ ನಿನ್ನ ಪರಲೋಕದ ಕೃಪೆಯ ಬಾಗಿಲನ್ನ ತೆರೆದು ನಿನ್ನ ಮಕ್ಕಳಾದ ನಮ್ಮ ಜೀವಿತದಲ್ಲಿ ಯಾವ ಕೊರತೆಯೂ ಬಾರದ ಹಾಗೆ ನಿನ್ನ ಸೇವೆಗೂ ನಿನ್ನ ನಾಮದ ಘನತೆಗೂ ಇತರರನ್ನ ಪ್ರೀತಿಸಲು ಬೇಕಾದ ಎಲ್ಲ ಆಶೀರ್ವಾದಗಳು ಸ್ವಾಮಿ ನಮ್ಮ ಜೀವಿತದಲ್ಲಿ ತುಂಬಿಕೊಳ್ಳುವಂತೆ ಕಾರ್ಯ ಮಾಡು ಸ್ವಾಮಿ. ಪ್ರತಿಯೊಂದು ವಿಷಯದಲ್ಲಿ ಈ ಭೂಮಿ ಮೇಲೆ ಯಥಾರ್ಥವಂತರಾಗಿ ಬದುಕುವಂತೆ ನಿನ್ನ ಮಕ್ಕಳಾದ ನಮ್ಮೆಲ್ಲರನ್ನ ಆಶೀರ್ವದಿಸು. ನೀತಿಯ ಶಿಲುಬೆಯನ್ನು ಹೊತ್ತಂತ ಯೇಸು ಕ್ರಿಸ್ತನ ನಿಮಿತ್ತವಾಗಿ ಸ್ವಾಮಿ ಭೂಮಿ ಮೇಲೆ ನೀತಿಗಾಗಿ ನೀತಿಯ ರಾಜನಾದಂತ ಯೇಸು ಕ್ರಿಸ್ತನ ಹೊತ್ತಂತ ಶಿಲುಬೆಯನ್ನು ಹೊತ್ತುಕೊಂಡು ಈ ಭೂಮಿ ಮೇಲೆ ಎಲ್ಲಾ
ಅಶುದ್ಧತೆಯನ್ನ ಸಂಪೂರ್ಣವಾಗಿ ತ್ಯಜಿಸಿ ಪರಿಶುದ್ಧತೆಯಲ್ಲಿ ಪಾಲನ ಹೊಂದುತ್ತಾ ಪ್ರತಿದಿನವೂ ಸ್ವಾಮಿ ನಿನ್ನ ನಿತ್ಯದ ಆಶೀರ್ವಾದಗಳೊಂದಿಗೆ ನಿನ್ನ ಘನತೆಗಾಗಿ ಜೀವಿಸುವಂತೆ ಕಾರ್ಯ ಮಾಡು ಸ್ವಾಮಿ. ವಿಶೇಷವಾಗಿ ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಬಾಧೆಗಳಲ್ಲಿ, ಬಂಧನಗಳಲ್ಲಿ ಇರ್ತಕ್ಕಂಥವರನ್ನ ನೀನು ಬಿಡುಗಡೆ ಮಾಡು ಸ್ವಾಮಿ. ಪರಿಪೂರ್ಣವಾದ ಆರೋಗ್ಯ ಕೊಡು, ಸ್ವಸ್ಥತೆ ಕೊಡು, ಸುಕ್ಷೇಮಗಳನ್ನು ಕೊಡು ಸ್ವಾಮಿ. ಎಷ್ಟೋ ಕುಟುಂಬಗಳು ಸ್ವಾಮಿ ಇವತ್ತು ಮರಣದ ಭಯದಿಂದ ಸ್ವಾಮಿ ಆಸ್ಪತ್ರೆಯ ಬಾಗಿಲುಗಳನ್ನ ಕಾಯುತ್ತಿದ್ದಾರೆ ಸ್ವಾಮಿ. ಬಿಡುಗಡೆಗಾಗಿ ಹಂಬಲಿಸುತ್ತಿದ್ದಾರೆ ಸ್ವಾಮಿ. ತಿಳಿಯಾದ ದೇವರಾದ ನಿನ್ನನ್ನ ಕೂಗಿ ಕರೆಯುವಂತವರಾಗಿದ್ದಾರೆ ಸ್ವಾಮಿ. ಕರ್ತನೆ, ಪ್ರತಿಯೊಬ್ಬ ಮಾನವನ ಕಷ್ಟ ಸಂಕಟಗಳನ್ನ ಸ್ವಾಮಿ ನೀನು ಪರಿಹರಿಸುವನಾಗಿರುವುದರಿಂದ ಮತ್ತು ಪ್ರತಿಯೊಬ್ಬ ಮಾನವನ ಬಾಧೆಗಳನ್ನ ನೀನು ಅನುಭವಿಸುವನಾಗಿರುವುದರಿಂದ ಸ್ವಾಮಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಇಂಥ ದುಸ್ಥಿತಿಗೆ ಒಳಗಾಗಿರುವಂತ ಪ್ರತಿಯೊಂದು ಕುಟುಂಬಗಳಲ್ಲಿ ನೀನಿದ್ದು ಸ್ವಾಮಿ ನೀನು ಆರೋಗ್ಯವನ್ನ ದಯಪಾಲಿಸಿ ಕೇಡಿನಿಂದ ತಪ್ಪಿಸಿ ತಮ್ಮವರ ಜೊತೆಗೆ ಆರೋಗ್ಯ ಸುಕ್ಷೇಮದಿಂದ ನಿನ್ನನ್ನು ಆರಾಧಿಸುವಂತ ಸೌಭಾಗ್ಯವನ್ನ ಪ್ರತಿಯೊಬ್ಬ ಮಾನವನಿಗೂ ಅನುಗ್ರಹಿಸು ಸ್ವಾಮಿ. ನಿಶ್ಚಿತವಾದಲ್ಲಿ ಪ್ರತಿಯೊಬ್ಬ ಮಾನವನ ಹೃದಯದಲ್ಲಿ ಎಲ್ಲ ದುಷ್ಟ ಆಲೋಚನೆಗಳನ್ನ ತೆಗೆದುಹಾಕಿ ಪ್ರತಿಯೊಬ್ಬರ ಮನಸ್ಸು ನಿರ್ಮಲವಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಹಾಗಾದಾಗ ನಾವು ಒಬ್ಬರಿಗೊಬ್ಬರು ಅಹಿತವನ್ನೇ ಮಾಡದೆ ಎಲ್ಲರೂ ನಿರ್ಮಲ ಮನಸ್ಸುಳ್ಳವರಾಗಿ ಈ ಭೂಮಿ ಮೇಲೆ ಸ್ವಾಮಿ ಪರಿಪೂರ್ಣವಾದ ಪರಿಶುದ್ಧತೆಯನ್ನ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ ಸ್ವಾಮಿ. ನೀನು ಬರುವಾಗ ಈ ಭೂಮಿ ಮೇಲೆ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳವರಲ್ಲಿ ಒಬ್ಬರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಹೊಂದಲು ಸಾಧ್ಯವಾಗುವಂತದ್ದಾಗಿದೆ ಸ್ವಾಮಿ. ಪರಲೋಕದ ಆ ನಿನ್ನ ಚಿತ್ತ ಈ ಭೂಮಿ ಮೇಲೆ ನೆರವೇರಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ ಸ್ವಾಮಿ. ನಿನ್ನಲ್ಲಿ ಪ್ರಾರ್ಥಿಸ್ತೇವೆ, ಅಂಗಲಾಚಿ ಬೇಡುತ್ತೇವೆ ಸ್ವಾಮಿ. ಈ ಭೂಮಿ ಮೇಲೆ ಅನೇಕ ವಿಧದಲ್ಲಿ ಸೈತಾನನು ಸ್ವಾಮಿ ಮನುಷ್ಯನ ಹೃದಯವನ್ನ ಕೆಡಿಸಿರುವುದರಿಂದ ಅನೇಕ ವಿಧವಾದಂತಹ ದುರಾಲೋಚನೆಗಳನ್ನ ತುಂಬಿರುವುದರಿಂದ ಸ್ವಾಮಿ ಯುದ್ಧಗಳು, ಕಾದಾಟಗಳು, ಭಿನ್ನಮತಗಳು, ಮತ್ಸರಗಳು, ಹೊಟ್ಟೆಕಿಚ್ಚುಗಳು, ಅನ್ಯಾಯ, ಅಕ್ರಮ, ಹಿಂಸೆ, ಅತ್ಯಾಚಾರಗಳು ತುಂಬಿ ತುಳುಕುತ್ತಾ ಇವೆ ಸ್ವಾಮಿ. ಇವೆಲ್ಲವುಗಳನ್ನು ಸ್ವಾಮಿ ಬುಡ ಸಮೇತವಾಗಿ ಕಿತ್ತು ಸುಟ್ಟು ಸಂಪೂರ್ಣವಾಗಿ ಲಯಪಡಿಸಬೇಕೆಂಬುದಾಗಿ ನಿನ್ನಲ್ಲಿ ಬೇಡ್ತೇನೆ ಸ್ವಾಮಿ. ಪ್ರತಿಯೊಂದು ಮಗುವಿನ ಹೃದಯವನ್ನು ನೀನು ಆಶೀರ್ವದಿಸು. ಹುಟ್ಟುವಂತ ಪ್ರತಿಯೊಂದು ಕೆಟ್ಟ ಆಲೋಚನೆಗಳನ್ನ ಸಂಪೂರ್ಣವಾಗಿ ತೆಗೆದು ಬಿಡು. ಪ್ರತಿಯೊಂದು ಮಗುವಿನ ಮನಸ್ಸು ಸ್ವಾಮಿ ಪರಿಶುದ್ಧವಾಗಿರುವಂತೆ ಕೊನೆಯ ತನಕ ಆ ಪರಿಶುದ್ಧತೆಯಲ್ಲಿ ಪ್ರತಿಯೊಂದು ಮಗುವು ಜೀವಿಸುವಂತೆ ಈ ಭೂಮಿ ಮೇಲೆ ನಿನ್ನ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಪ್ರತಿಯೊಬ್ಬ ಮಾನವನು ಸ್ವಾಮಿ ನಿನ್ನನ್ನು ಪ್ರೀತಿಸುವಂತೆ, ನಿನ್ನನ್ನು ಅಂಗೀಕರಿಸಿಕೊಳ್ಳುವಂತೆ, ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ನಿನ್ನ ಪರಿಶುದ್ಧವಾದ ರಕ್ತದಿಂದ ತಮ್ಮ ಪಾಪಗಳನ್ನ ತೊಳೆದುಕೊಂಡು ನಿರ್ಮಲ ಚಿತ್ತರಾಗಿ ನಿನ್ನ ಸಾನ್ನಿಧ್ಯವನ್ನ ಬಯಸುವವರಾಗಿ ನಿತ್ಯ ರಾಜ್ಯವನ್ನ ಹುಡುಕುವವರಾಗಿ ನಿನ್ನ ಸಾನ್ನಿಧ್ಯಕ್ಕಾಗಿ ಹಂಬಲಿಸಿ ನಿನ್ನ ಬಲವನ್ನ ಹೊಂದಿಕೊಳ್ಳಲು ನಿನ್ನ ಸನ್ನಿಧಾನದಲ್ಲಿ ಸ್ವಾಮಿ ನಿನ್ನ ಆಶ್ರಯದಲ್ಲಿ ಸುರಕ್ಷಿತವಾಗಿ ಬರ್ಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಿನ್ನ ಸೇವೆಯನ್ನ, ನಿನ್ನ ಸೇವಕರನ್ನ ಸ್ವಾಮಿ ನಿನ್ನ ವಾಕ್ಯಕ್ಕಾಗಿ ದುಡಿತಿರುವಂತ ಪ್ರತಿಯೊಬ್ಬ ನಿನ್ನ ಭಕ್ತರನ್ನ ನಿನ್ನ ಕೃಪಾಹಸ್ತಕ್ಕೆ ಒಪ್ಪಿಸ್ತೇನೆ ಸ್ವಾಮಿ. ಕರ್ತನೆ, ಕಾರ್ಯ ಮಾಡು. ಈ ಲೋಕವು ಅಂತ್ಯ ಆಗುವುದಕ್ಕಿಂತ ಮೊದಲು ಸ್ವಾಮಿ ಈ ಭೂಮಿ ಮೇಲೆ ನಿನ್ನ ಪರಿಶುದ್ಧವಾದ ವಾಕ್ಯವು ಸಕಲ ಕುಲ ಭಾಷೆ ಪ್ರತ್ಯೇಕ ಜನಾಂಗಗಳಿಗೆ ಸಾರಲ್ಪಡುವಂತೆ, ಪ್ರತಿಯೊಬ್ಬ ಮಾನವನ ಹೃದಯವನ್ನು ಪ್ರವೇಶಿಸುವಂತೆ, ಪ್ರತಿಯೊಬ್ಬ ಮಾನವನ ಹೃದಯದಲ್ಲಿರುವಂತ ಸೈತಾನನ ಎಲ್ಲಾ ಕೆಟ್ಟತನವನ್ನ ತೆಗೆದು ಸುಟ್ಟು ಬೂದಿ ಮಾಡಿ ಪ್ರತಿಯೊಂದು ಮನಸ್ಸನ್ನ ನಿರ್ಮಲಗೊಳಿಸುವಂತೆ ನಿನ್ನ ಪರಿಶುದ್ಧವಾದ ಸಾನ್ನಿಧ್ಯವನ್ನ ಸೇರಲು ಯೋಗ್ಯರನ್ನಾಗಿ ಮಾಡುವಂತೆ ಕಾರ್ಯ ಮಾಡು. ನಿನ್ನ ಕೃಪೆ ನಮ್ಮ ಮೇಲೆ ಇರಲಿ ಸ್ವಾಮಿ. ನಮ್ಮೆಲ್ಲರನ್ನ ಹಸ್ತಕ್ಕೊಪ್ಪಿಸ್ತೇನೆ. ತಲೆಬಾಗಿ ಬಂದಿರುವಂತ ಎಲ್ಲಾ ನಿನ್ನ ಭಕ್ತನ ಆಶ್ವಾಸು ಸಹೋದರ ಡೇವಿಡ್ ಅವರನ್ನ ಸ್ವಾಮಿ ನೀನು ಮರಳಿ ಬರುವಂತೆ ಕಾರ್ಯ ಮಾಡೋದಕ್ಕಾಗಿ ಸ್ತೋತ್ರ. ಅವರ ಕೆಲಸ ಕಾರ್ಯಗಳನ್ನ ಆಶ್ವಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಅವರ ಕುಟುಂಬ ಮಕ್ಕಳನ್ನ ಆಶ್ವಸಿದಕ್ಕಾಗಿ ಸ್ತೋತ್ರ. ನೀನು ಅವರಿಗಾಗಿ ಮಾಡಿದ ಮೇಲಿಗಾಗಿ, ತೋರಿದ ಪ್ರೀತಿಗಾಗಿ, ಉಪಕಾರಗಳಿಗಾಗಿ ಕೊಂಡಾಟಗಳನ್ನ ಸಲ್ಲಿಸುತ್ತೇವೆ. ನೀನು ಇದೆಯಾ ಎಂಬುದನ್ನ ಅವರ ಜೀವಿತದಲ್ಲಿ ಸ್ವಾಮಿ ಸಾಬೀತು ಮಾಡೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಬಲಪಡಿಸು, ಆಶೀರ್ವದಿಸು, ಇನ್ನು ಹೆಚ್ಚಿನ ಆಶೀರ್ವಾದಗಳಿಂದ ತುಂಬಿಸು, ಅಭಿವೃದ್ಧಿ ಪಡಿಸು. ನಿನ್ನ ನಾಮದ ಘನತೆಗಾಗಿ ಉಪಯೋಗಿಸು ಸ್ವಾಮಿ. ಇನ್ನು ಮುಂದೆ ಯಾವ ಕೊರತೆಯನ್ನು ಅವರು ನೋಡದಂತೆ ಪರಲೋಕದ ಸಮೃದ್ಧಿಯು ಅವರನ್ನು ತುಂಬಿಕೊಳ್ಳುವಂತೆ ಕಾರ್ಯ ಮಾಡು ಸ್ವಾಮಿ.
ವಿಶೇಷವಾಗಿ ಹಿರಿಯರಂತ ಲೋಕೇಶ್ವರ್ಗು ಪ್ರಾರ್ಥನೆ, ಅವ್ರ ಕುಟುಂಬ ಮಕ್ಕಳನ್ನ ಆಶಿಸು, ಆರೋಗ್ಯದಿಂದ ತುಂಬಿಸು, ಅವ್ರು ದುಡಿಯುವಂತ ಕೈಗಳನ್ನ ಬಲಪಡಿಸು, ಸುಕ್ಷೇಮನ ಅನುಗ್ರಹಿಸು, ಮಾಡುವಂತ ಸೇವೆಯಲ್ಲಿ ಅವರು ಜೊತೆಗಾರನಾಗಿರು ಸ್ವಾಮಿ. ಅವ್ರಿಗೆ ಬೇಕಾದ ಎಲ್ಲಾ ಸಾಮರ್ಥ್ಯವನ್ನು, ಆರೋಗ್ಯ ಸುಕ್ಷೇಮಗಳನ್ನು ಕೊಟ್ಟು ಕಾಪಾಡು ಸ್ವಾಮಿ. ಮೊಮ್ಮಗನಾದಂತ ಪ್ರಿನ್ಸ್ ಅವರವರನ್ನ ಆಶ್ರಯ ಸ್ವಾಮಿ. ಮಗನಿಗೆ ಆರೋಗ್ಯ ಬಲ ಕೊಟ್ಟು, ಸಮಾಧಾನವನ್ನು ಕೊಟ್ಟು, ಮಗನಿಗೆ ಸ್ವಾಮಿ ಜ್ಞಾನ ವಿವೇಕ ತಿಳುವಳಿಕೆಯನ್ನ ಅನುಗ್ರಹಿಸಿ ಉತ್ತಮನಾಗಿ ಬೆಳೆಯುವಂತೆ ಕಾರ್ಯ ಮಾಡಿ. ಕರ್ತನೆ, ಈ ಭೂಮಿ ಮೇಲೆ ನಿನ್ನ ಮಕ್ಕಳಾದ ನಮ್ಮೆಲ್ಲರನ್ನ ಆಶ್ರಯಿಸು ಸ್ವಾಮಿ. ವಿಶೇಷವಾಗಿ ಕರ್ತನೆ, ಹಿರಿಯರಂತ ಪ್ರೇಮನಾಥ್ ಕೋಲ್ಕರ್ ಅವರನ್ನ, ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ಅವ್ರು ಮಾಡುವಂತ ಸೇವೆ ಕೆಲಸ ಕಾರ್ಯಗಳನ್ನ ಆಶೀರ್ವದಿಸು. ರೋಗಣ ಭರಣಗಳನ್ನ ಆಶೀರ್ವದಿಸು. ಪ್ರಯಾಣದಲ್ಲಿ ಅವರೊಂದಿಗಿರು ಸ್ವಾಮಿ. ಸುರಕ್ಷಿತವಾಗಿ ಮನೆ ಸೇರಿ ಸಂತೋಷದಿಂದ ಕೊಂಡಾಡುತ್ತ ಕೃಪೆ ತೋರು. ಕೊಟ್ಟಂತ ಮಕ್ಕಳ ಭವಿಷ್ಯಕ್ಕಾಗಿ ಪ್ರಾರ್ಥನೆ ಸ್ವಾಮಿ. ಸಂದೀಪ್ ಅವ್ರನ್ನ ಆಶ್ರಯಿಸಿ ಗಣಪಡಿಸಕ್ಕಾಗಿ ಸ್ತೋತ್ರ. ಹಾಗೆ ವಿನಯ್ ಪೂಜಾ ಅವರನ್ನು ಆಶೀರ್ವದಿಸು. ಆರೋಗ್ಯದಿಂದ ತುಂಬಿಸು. ಅವ್ರ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ತುಂಬಿ ತುಳುಕುವಂತೆ ಕಾರ್ಯ ಮಾಡು ಸ್ವಾಮಿ. ಸಹೋದರಿ ರಾಜೇಶ್ವರಿ ಅವ್ರಿಗೂ ಪ್ರಾರ್ಥನೆ ಅವ್ರನ್ನ ಬಲಪಡಿಸು ಸ್ವಾಮಿ. ಅವರ ಅಪೇಕ್ಷೆಗಳನ್ನೆಲ್ಲವನ್ನ ನೆರವೇರಿಸು. ಅವರ ಕೊರತೆಗಳನ್ನು ನೀಗಿಸು. ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ಎಲ್ಲಾ ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗಿ ಮಾಡುವಂತ ಪ್ರತಿಯೊಂದು ಪ್ರಾರ್ಥನೆಯು ಫಲಭರಿತವಾಗುವಂತೆ ಮಗಳ ಜೀವಿತದಲ್ಲಿ ನಿಂತುಕೊಂಡು ಕಾರ್ಯ ಸಾಧಿಸು. ವಿಶೇಷವಾಗಿ ಸಹೋದರಿ ಆನೆಯವ್ರಿಗೂ ಪ್ರಾರ್ಥನೆ ಸ್ವಾಮಿ. ಮಗಳನ್ನ ಮುಟ್ಟಿ ಆಶೀರ್ವದಿಸು. ಆತ್ಮನ ಬಾಲದಿಂದ ಅಭಿಷೇಕಿಸು. ತಾನಿರುವಂತ ಸ್ಥಳದಲ್ಲಿ ನಿನಗೆ ಮಹಿಮೆ ತರುವಂತೆ, ನಿನ್ನನ್ನು ಘನಪಡಿಸುವಂತೆ ಆತ್ಮೀಯ ವರಗಳಿಂದ ತುಂಬಿಸಿ ಅವರನ್ನ, ಅವರ ಯಜಮಾನರನ್ನ, ಅವ್ರ ತಾಯಿಯನ್ನ ಆಸ್ವಾದಿಸಿ ಬಲಪಡಿಸಿ ಆರೋಗ್ಯದಿಂದ ತುಂಬಿಸಿ ನಿತ್ಯ ಸೇವೆಯಲ್ಲಿ ಅವನು ಉಪಯೋಗಿಸ್ಕೋ ಸ್ವಾಮಿ. ವಿಶೇಷವಾಗಿ ಕರ್ತನೆ, ಹಿರಿಯರಂತ ಇಲ್ಲಿ ನಮ್ಮವ್ರಿಗೂ ಪ್ರಾರ್ಥನೆ. ಕುಟುಂಬ ಮಕ್ಕಳನ್ನ ಆಸ್ವಾದಿಸು. ಆತ್ಮನ ಬಲದಿಂದ ತುಂಬಿಸು. ಅವ್ರಿಗೆ ಕೊಟ್ಟಿರುವಂತ ಆರೋಗ್ಯ ಸುಕ್ಷೇಮಗಳನ್ನ ಹೆಚ್ಚಿನ ರೀತಿಯಲ್ಲಿ ಸ್ವಾಮಿ ನೀನು ಬಲಪಡಿಸಿ, ಅಭಿವೃದ್ಧಿಪಡಿಸಿ, ಎಲ್ಲ ಕೇಡಿನಿಂದ ತಪ್ಪಿಸಿ ಸುಕ್ಷೇಮದಿಂದ ನಿನ್ನ ಪಾದ ಸನ್ನಿಧಾನಕ್ಕೆ ಬಂದು ಸಂತುಷ್ಟಿ ಸಹಿತವಾದ ನಿನ್ನ ಆರಾಧನೆಯಲ್ಲಿ ಪಾಲು ಹೊಂದಿ ನಿನ್ನ ನಾಮನ ಭಯಭಕ್ತಿಯಲ್ಲಿ ಸ್ವಾಮಿ ನಿನ್ನನ್ನು ಸೇವಿಸುವಂತೆ ಕೃಪೆ ತೋರು ಸ್ವಾಮಿ. ವಿಶೇಷವಾಗಿ ಕರ್ತನೆ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಸಹೋದರ ವಿಜಯ್ ಕುಮಾರ್ ಅವ್ರಿಗೂ ಪ್ರಾರ್ಥನೆ ಸ್ವಾಮಿ. ಅವ್ರ ಕುಟುಂಬ ಮಕ್ಕಳನ್ನ ಆಶ್ರಯಿಸು. ಮಾಡುವಂತ ಸೇವೆಯನ್ನು ಆಶ್ರಯಿಸು. ನಿನ್ನ ಸೇವೆಯನ್ನು ಹೆಚ್ಚೆಚ್ಚಾಗಿ ಉಪಯೋಗಿಸು ಸ್ವಾಮಿ. ಯಾವುದೇ ಕೊರತೆ ಬಾಧೆಗಳಿಲ್ಲದೆ ಸಂತುಷ್ಟಿ ಸಮಾಧಾನದಿಂದ ನಿನ್ನನ್ನು ಆರಾಧಿಸುವಂತೆ, ನಿನ್ನನ್ನು ಕೊಂಡಾಡುವಂತೆ ದಿನನಿತ್ಯವೂ ಹೊಸ ಬಲವನ್ನ ಅನುಗ್ರಹಿಸು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಬೆಳಗಿನ ಜಾವದಲ್ಲಿ ಸಹೋದರ ಚಿನ್ನಪ್ಪ ಸಾತ್ವಿಕ್ ಅವ್ರ ಕುಟುಂಬ ಮಕ್ಕಳಿಗೂ ಪ್ರಾರ್ಥನೆ. ವಿಶೇಷವಾಗಿ ಮೈಸೂರು ಸಭೆಯನ್ನ ನಿನ್ನ ಹಸ್ತಗೊಪ್ಪಿಸ್ತೇನೆ. ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಕುಟುಂಬಗಳನ್ನ ನಿನ್ನ ಹಸ್ತಗೊಪ್ಪಿಸ್ತೇನೆ ಸ್ವಾಮಿ. ಪ್ರತಿಯೊಬ್ಬ ಸಭಿಕರನ್ನ ನೀನು ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕಿಸು. ನಿನ್ನ ಸೇವೆಯನ್ನು ಅಭಿವೃದ್ಧಿಪಡಿಸು. ಆ ಪ್ರಾಂತ್ಯದಲ್ಲಿ ಹೆಚ್ಚು ಸೇವೆ ನಡೆಯುವಂತೆ, ನಿನಗೆ ಮಹಿಮೆ ಉಂಟಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಹಾಗೆ ಕರ್ತನೆ, ನರಸಪುರ ಸಭೆಯನ್ನು ನಾನು ಹಸ್ತಗೊಪ್ಪಿಸ್ತೇನೆ. ಅಲ್ಲಿ ಸೇವೆ ಉತ್ತಮವಾದ ರೀತಿಯಲ್ಲಿ ನಡೆಯುವಾಗೆ ಕಾರ್ಯ ಮಾಡ್ತಾ ಬಂದಿದ್ದಿ. ದಿನದಿಂದ ದಿನಕ್ಕೆ ಹೊಸ ಆತ್ಮಗಳು ನಿನ್ನ ಆಲಯಕ್ಕೆ ಬರುವಂತೆ, ನಿನ್ನನ್ನು ಆರಾಧಿಸುವಂತೆ ಕೃಪೆ ತೋರಿದಿ. ಇದಕ್ಕಾಗಿ ಸ್ತೋತ್ರ. ಹೀಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಸ್ವಾಮಿ ನಿನ್ನ ಭಕ್ತರು, ನಿನ್ನ ಮಕ್ಕಳು ನಿನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸಿ ನಿನ್ನ ಸಮೀಪಕ್ಕೆ, ನಿನ್ನ ಸಾನ್ನಿಧ್ಯಕ್ಕೆ, ನಿನ್ನ ಆರಾಧನೆಗೆ ಸ್ವಾಮಿ, ನಿನ್ನ ಆಲಯಕ್ಕೆ ಬರ್ಲಿಕ್ಕಾಗುವಂತೆ ಕಾರ್ಯ ಮಾಡು. ನಿತ್ಯದ ಶುಭದ ಸುವಾರ್ತೆಯು ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಸಾರಲ್ಪಡುವಾಗ, ಎಲ್ಲೆಲ್ಲಿ ನಿನ್ನ ಆಲಯಗಳಲ್ಲಿ ನಿನ್ನ ಆರಾಧನೆ ನಡೆಯುತ್ತಾ ಇದೆಯೋ ಅಲ್ಲೆಲ್ಲಾ ಸ್ವಾಮಿ ನಿನ್ನ ಮಕ್ಕಳು ಸಮೂಹದ ಉಪಾದಿಯಲ್ಲಿ ಕೂಡಿ ಬಂದು ಸರ್ವಶಕ್ತನಾದ ನಿನ್ನೊಬ್ಬನನ್ನೇ ಅಡ್ಡಬಿದ್ದು ನಿನಗೆ ಆರಾಧನೆ ಸಲ್ಲಿಸುವಂತೆ ಕಾರ್ಯ ಮಾಡು. ಬೆಳಗ್ಗೆ ನಾನು ಕುಟುಂಬ ಮಕ್ಕಳನ್ನು ಮಾಡುವಂತ ಸೇವೆಯನ್ನು ನಷ್ಟಗೊಪ್ಪಿಸ್ತೇನೆ ಸ್ವಾಮಿ. ಕೃಪೆ ನಮ್ಮ ಮೇಲೆ ಇರಲಿ. ಆತ್ಮನ ಬಲದಿಂದ ಅಭಿಷೇಕಿಸು. ಸೇವೆಯನ್ನು ಆಶೀರ್ವದಿಸು, ಬಲಪಡಿಸು. ಸಮೃದ್ಧಿಯಾದಂತ ಆತ್ಮನ ಬಲದಿಂದ ತುಂಬಿಸು. ನಿನ್ನ ಘನವುಳ್ಳ ನಾಮಕ್ಕೆ ಯೋಗ್ಯವಾದಂತ ಜೀವಿತವನ್ನು ಹಾಗೂ ಆರಾಧನೆಯನ್ನು, ಸೇವೆಯನ್ನು ನಮ್ಮ ಜೀವಿತದಲ್ಲಿ ಒದಗಿಸಿಕೊಡು. ಎಲ್ಲದರಲ್ಲಿ ನೀನು ಮಹಿಮೆ ಹೊಂದು. ಮಾಡಿದಂತ ಮೇಲಿಗಾಗಿ, ತೋರಿದಂತ ಪ್ರೀತಿಗಾಗಿ, ಅದ್ಭುತಗಳಿಗಾಗಿ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ, ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು, ನಿನ್ನ ಮುದ್ದು ಮಗನೂ ಆಗಿರುವಂತ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು
ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ನಿನ್ನನ್ನು ಪ್ರೀತಿಸಿ, ನಿನ್ನ ದರ್ಶನವನ್ನು ಅಪೇಕ್ಷಿಸಿ, ನಿನ್ನ ಬಲಕ್ಕಾಗಿ ಸ್ವಾಮಿ, ನಿನ್ನ ಸಾನ್ನಿಧ್ಯಕ್ಕೆ ದಿನನಿತ್ಯವೂ ಕೂಡಿ ಬರುವಂತ ಎಲ್ಲಾ ನಿನ್ನ ಪ್ರಿಯ ಮಂದಿಯನ್ನು, ನಿನ್ನ ಭಕ್ತರನ್ನು ಹಾಗೂ ಸ್ವಾಮಿ ಈ ಭೂಮಿ ಮೇಲೆ ನಿನ್ನ ಸಾನ್ನಿಧ್ಯವನ್ನ ಬಯಸಲು ಬರುವಂತ ಪ್ರತಿಯೊಬ್ಬ ನಿನ್ನ ಭಕ್ತರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಪ್ರೈಸ್ ಗಾಡ್. ದೇವರ ಘನವುಳ್ಳ ನಾಮಕ್ಕೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ